Being recorded. ಓಂ This ಶ್ರೀ call is now taking notes. ಓಂ ಶ್ರೀ ಗುರು ಬಸವಲಿಂಗ ಎನ್ಮ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅಕ್ಕನ ಅರಿವು ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಕಳೆದ 5 ವರ್ಷ ಮುಗಿಸಿ 6ನೇ ವರ್ಷದಲ್ಲಿ ಕಾಲಿಟ್ಟಂತ ಒಂದು ವೈಚಾರಿಕ ನಿಲುವನ್ನು ಹೊಂದಿದಂಥ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಹೊಂದಿದಂಥ ಅಕ್ಕನ ಅರಿವು ತಂಡದ ಎಲ್ಲ ಸದಸ್ಯರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇವತ್ತು 303 ಉಪನ್ಯಾಸ. ಇವತ್ತಿನ ಉಪನ್ಯಾಸದ ವಿಷಯ ಗ್ರಂಥ ಭಂಡಾರಿ ಶಾಂತರಸರು ಬಸವಕಾಲೀನ ಶರಣರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮವರಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಇದ್ದೇನೆ. ಬೇರೆ ಬೇರೆ ಶರಣ ಬಂಧುಗಳು ಎಲ್ಲರೂ ನಿರಂತರವಾಗಿ ತಮ್ಮ ಇದರಲ್ಲಿ ಪಾಲ್ಗೊಳ್ಳಿಕೆಯಿಂದ ಈ ವಚನ ವೇದಿಕೆಯನ್ನು ಅಕ್ಕನ ಅರಿವು ವೇದಿಕೆಯನ್ನು ಅತ್ಯಂತ ಗಟ್ಟಿಮುಟ್ಟಾದ ಸಂಸ್ಥೆಯನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೆಲ್ಲವೂ ಕೂಡ ತಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಆರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಸುಗುಣ ಮಲ್ಲೇಶ್ವರ್ ಮಾಡಬೇಕಾಗಿತ್ತು. ಅವ್ರಿಲ್ಲ, ಪ್ರೇಮಕ್ಕ ಹೊರಟ್ಟಿ ಅವ್ರು ಮಾಡ್ಲಿ. ಆಯ್ತಮ್ಮ, ಮಾತಾಡ. ಎಲ್ಲರಿಗೂ ಶರಣಾರ್ಥಿಗಳು. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ಬೆಳದಿಂಗಳು ಬಿಸಿಲಾಯಿತು ಕೆಳದಿ ಹೊಳೆವ ಸೊಂಕಿಗಳಂತೆ, ಬೆಳದಿಂಗಳು ಬಿಸಿಲಾಯಿತು ಕೆಳದಿ ಹೊಳೆವ ಸೊಂಕಿಗಳಂತೆ, ಹೊಳೆವ ಸೊಂಕಿಗಳಂತೆ ತೆವಳುತ್ತಿಹೇನವ್ವ, ಹೊಳೆವ ಸೊಂಕಿಗಳಂತೆ ತೆವಳುತ್ತಿಹೇನವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ತಿಳಿಯ ಬುದ್ಧಿಯ ಹೇಳಿ ಕರೆತಾರಿಲೇ ಅವ್ವ, ತಿಳಿಯ ಬುದ್ಧಿಯ ಹೇಳಿ ಕರೆತಾರಿಲೇ ಅವ್ವ. ಚನ್ನ ಮಲ್ಲಿಕಾರ್ಜುನಂಗೆ, ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ, ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ. ತಿಳಿಯ ಬುದ್ಧಿಯ ಹೇಳಿ ಕರೆತಾರಿಲೇ ಅವ್ವ, ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ, ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು. ಎಲ್ಲರಿಗೂ ಶರಣ.
ಅತ್ಯಂತ ಭಾವಪರವಶವಾಗಿ ಹಾಡಿದಂತ ಸುಗುಣ ಗಾನಕೋಗಿಲಿ ಬಹಳಷ್ಟು ಚೆನ್ನಾಗಿ ಹಾಡಿದರೆ ತಮಗೆ ಅಭಿನಂದನೆಗಳು. ಈಗ ಇವತ್ತಿನ ಉಪನ್ಯಾಸಕರಾದಂಥ ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ GV ಮಂಜುನಾಥ್ ಸರ್ ಅವರ ಪರಿಚಯ. ಕೊಟ್ರೆ ನಂಜಪ್ಪ ಪದವಿ ಪೂರ್ವ ಕಾಲೇಜಿನೊಳಗೆ ಹೊಳಲ್ಕೆರೆ, ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಶೋಧಕರು. ವಚನ ಸಾಹಿತ್ಯ ಮತ್ತು ಅದರ ಆಶಯಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಒಂದು ವೈಚಾರಿಕ ನೆಲೆಗಟ್ಟಿನೊಳಗ ವಚನ ಸಾಹಿತ್ಯವನ್ನ ಮುಂದೆ ಈ ವಚನ ಚಳುವಳಿಯನ್ನ ಮುಂದೆ ನಡೆಸ್ತಕ್ಕಂಥ ಕೆಲವರಲ್ಲಿ ಡಾಕ್ಟರ್ GV ಮಂಜುನಾಥ್ ಅವರ ಒಬ್ಬರು ಅಂತ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ನಮ್ಮಲ್ಲಿ ಈಗಾಗಲೇ 2-3 ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ, ಹಲವಾರು ಲೇಖನಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ತಂಡಕ್ಕೆ ಅವರು ಸರಿಯಾಗಿ 1 ವರ್ಷ 2 ವರ್ಷ 1.5 ವರ್ಷದ ಹಿಂದೆ ಸೇರಿಕೊಂಡು ಇದನ್ನು ನಿರಂತರವಾಗಿ ಒಬ್ಬ ಉಪನ್ಯಾಸಕರಾಗಿ, ಒಬ್ಬ ಶ್ರೋತೃಗಳಾಗಿ, ಅನುಭಾವಿಗಳಾಗಿ ನಿರಂತರವಾಗಿ ಭಾಗಿಗೊಳ್ತಾ ಇದ್ದಾರೆ. ಅವರನ್ನ ಸ್ವಾಗತ ಕೋರ್ತಾ ಮತ್ತೆ ಪಾಲ್ಗೊಳ್ತಕ್ಕಂಥ ಎಲ್ಲ ಬಸವ ಭಕ್ತರನ್ನ ಈ 303ನೇ ಉಪನ್ಯಾಸಕ್ಕೆ ಸ್ವಾಗತ ಕೋರಿ, ಡಾಕ್ಟರ್ GV ಮಂಜುನಾಥ್ ಒಬ್ಬ ಒಳ್ಳೆಯ ಇತಿಹಾಸ ತಜ್ಞರು, ಬಹಳಷ್ಟು ಕಳಕಳಿ ಕಾಳಜಿಯನ್ನು ಹೊಂದತಕ್ಕಂಥವ್ರು. ಇತಿಹಾಸ, ಸಾಹಿತ್ಯ, ಸಂಶೋಧನೆ, ಶರಣ ಸಾಹಿತ್ಯ ಎಲ್ಲವನ್ನ ಮೈಗೂಡಿಸಿಕೊಂಡು ನಿರಂತರವಾಗಿ ಇದರೊಳಗೆ ತೊಡಗಿಸಿಕೊಂಡವರು. ಅವರಿಗೆ ಸ್ವಾಗತ ಕೋರ್ತಾ, ಸರ್ ನಿಮಗೆ 1 ಗಂಟೆ ಸಮಯ, ನಿಮ್ಮ ಸಮಯ ಆರಂಭವಾಗುತ್ತದೆ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ನನ್ನ ವಾಯ್ಸ್ ಕೇಳ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್ ಕೇಳ್ತದೆ. ಧನ್ಯವಾದಗಳು ಸರ್. ಈ ಆನ್ಲೈನ್ ಉಪನ್ಯಾಸ ಮಾಲಿಕೆಯ ಎಲ್ಲ ಶ್ರೋತೃಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಈ ದಿನ ನನಗೆ ಮಾತನಾಡಲಿಕ್ಕೆ ಕೊಟ್ಟಿರ್ತಕ್ಕಂತಹ ವಿಷಯ ಗ್ರಂಥ ಭಂಡಾರಿ ಅಥವಾ ವಚನ ಭಂಡಾರಿ ಶಾಂತರಸ ಅಂತಕ್ಕಂತಹ ವಿಷಯವನ್ನ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಜ್ಞಾನಕ್ಕೆ ನನಗೆ ಗೊತ್ತಿರ್ತಕ್ಕಂತಹ 4-6 ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. 2015 ನವೆಂಬರ್ 14ರಂದು ಭಾರತದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಬ್ರಿಟನ್ ಸಂಸತ್ನ ಸ್ಪೀಕರ್ ಆಗಿದ್ದಂತಹ ಜಾನ್ ಬಾರ್ಕೋರ್ ಅವರು ಜಂಟಿಯಾಗಿ ವಿಶ್ವಗುರು ಬಸವಣ್ಣನವರ ಒಂದು ಪ್ರತಿಮೆಯನ್ನ ಅನಾವರಣ ಮಾಡ್ತಾರೆ. ಈ ಪ್ರತಿಮೆ ಲಂಡನ್ನಿನ ಲ್ಯಾಂಬತ್ ನಗರದ ಥೇಮ್ಸ್ ನದಿಯ ದಡದ ಮೇಲೆ ಪ್ರತಿಷ್ಠಾಪಿತವಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ ಇದು. ಬ್ರಿಟನ್ನಿನ ಸಚಿವ ಸಂಪುಟದ ಅನುಮತಿಯೊಂದಿಗೆ ಸ್ಥಾಪಿತವಾದಂತಹ ಮೊದಲ ಪ್ರತಿಮೆ ಇದು. ಅಷ್ಟೇ ಅಲ್ಲ, ಬ್ರಿಟನ್ನಿನಲ್ಲಿ ಭಾರತ ದೇಶದ ಪ್ರಧಾನಿಯೊಬ್ಬರು ಅನಾವರಣ ಮಾಡಿದಂತಹ ಮೊದಲ ಪ್ರತಿಮೆ ಎಂಬ ಹೆಗ್ಗಳಿಕೆಯೂ ಕೂಡ ಈ ಬಸವಣ್ಣನವರ ಪುತ್ಥಳಿಗಿದೆ. ಈ ಸಮಾರಂಭದಲ್ಲಿ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಇದು ನನ್ನ ಜೀವನದ ಅಪೂರ್ವ ಕ್ಷಣವಾಗಿದೆ. ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಅನಾವರಣ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಜಾತಿ ಅಸಮಾನತೆಯನ್ನ ಹೋಗಲಾಡಿಸುವಲ್ಲಿ ಬಸವಣ್ಣನವರ ಪಾತ್ರ ಬಹಳ ಮಹತ್ತರವಾದದ್ದು. ಅನುಭವ ಮಂಟಪದ ಕಲ್ಪನೆ ನೀಡಿದ್ದ ಬಸವಣ್ಣ ಜಗತ್ತು ಕಂಡಂತಹ ಮಹಾನ್ ಮಾನವತಾವಾದಿ ಅಂತಕ್ಕಂತಹ ಅಪರೂಪದ ಮಾತುಗಳನ್ನ ವಿಶ್ವಗುರು ಬಸವಣ್ಣನವರ ಬಗ್ಗೆ ಮಾತನಾಡ್ತಾರೆ. ಲ್ಯಾಂಬತ್ ನಗರದಲ್ಲಿ ಈ ಜಗಜ್ಯೋತಿ ಬಸವಣ್ಣನವರ ಪ್ರತಿಮೆಯ ಸ್ಥಾಪನೆಗೆ ಕಾರಣೀಭೂತರಾದಂಥವರು ನಮ್ಮವರೇ ಆದಂತಹ, ಅಂದ್ರೆ ಕನ್ನಡಿಗರೇ ಆದಂತಹ ಬೀದರ್ ಮೂಲದ ಲ್ಯಾಂಬತ್ ನಗರದಲ್ಲಿ ಅಂದಿನ ಮೇಯರ್ ಆಗಿದ್ದಂತಹ ಡಾಕ್ಟರ್ ನೀರಜ್ ಪಾಟೀಲ್ ರವರು. ಬ್ರಿಟಿಷರು ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ಮದು ಎನ್ನುವ ಮೂಲಕ
ಇಡೀ ಜಗತ್ತನ್ನ ಆಳಲಿಕ್ಕೆ ಹುಟ್ಟಿರ್ತಕ್ಕಂಥವ್ರು ನಾವು ಎಂಬ ಭಾವನೆಯನ್ನ ಹೊಂದಿದ್ದಂತಹ ಬ್ರಿಟಿಷರು ಈ ಕನ್ನಡಿಗನೊಬ್ಬನ ಪ್ರತಿಮೆ ಸ್ಥಾಪನೆಗೆ ಏಕೆ ಅವಕಾಶ ಕೊಟ್ರು ಎಂಬಂತಹ ಕುತೂಹಲದಲ್ಲಿ ಇಡೀ ಜಗತ್ತು ಇದ್ದಂತಹ ಸಂದರ್ಭದಲ್ಲಿ ಆ ಲ್ಯಾಂಬತ್ ನಗರದ ಒಬ್ಬ ಮಾಜಿ ಮೇಯರ್ ಮತ್ತು ರಾಜನೀತಿ ನಿಪುಣ ಅವ್ರು ಹೇಳ್ತಾರೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂದ್ರೆ ನಾವು ಅಂದ್ರೆ ಇಂಗ್ಲಿಷ್ನವರು, ಇಂಗ್ಲೆಂಡ್ನವರು ಮದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತು ಹೇಳಿ ಮುಂದುವರೆದು ಹೇಳ್ತಾರೆ. ಬಹಳ ಗಂಭೀರವಾಗಿ ತಾವೆಲ್ಲ ಅದನ್ನ ಕೇಳಿಸ್ಕೋಬೇಕು. ಬಟ್ ಬಸವೇಶ್ವರ ಆಫ್ ಇಂಡಿಯಾ ಇಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಅಪರೂಪದ ಮಾತುಗಳನ್ನ ಹೇಳ್ತಾರೆ. ಇಂತಹ ಅಪರೂಪದ ಮಾತುಗಳನ್ನಾಡಿದ ಇಂಗ್ಲೆಂಡ್ನವರ ಮಾತನ್ನ ಕೇಳಿ ಪ್ರಪಂಚದ ಭಾಗ್ಯ ವಿಧಾತರೆನಿಸಿಕೊಂಡಂತಹ ಮಹಾನ್ ಮಾನವತಾವಾದಿ ಬಸವಣ್ಣನವರನ್ನ ಪಡೆದಂತಹ ಈ ಕನ್ನಡ ನಾಡಿನ ನಾವೇ ಭಾಗ್ಯಶಾಲಿಗಳು. ಹಾಗೆ ಮುಂದೆ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು 28/5/2023 ನೂತನ ಸಂಸತ್ ಭವನವನ್ನ ಉದ್ಘಾಟಿಸ್ತಾರೆ. ಈ ಉದ್ಘಾಟನಾ ಭಾಷಣದಲ್ಲಿ ಅವ್ರು ಹೇಳ್ತಾರೆ, 12ನೇ ಶತಮಾನದಲ್ಲಿ ಬಸವಣ್ಣ ಅನುಭವ ಮಂಟಪವನ್ನ ಸ್ಥಾಪಿಸುವ ಮೂಲಕ ಸಂಸತ್ ವ್ಯವಸ್ಥೆಯ ಅಸ್ತಿತ್ವಕ್ಕೆ ಬಂದಿತು ಅಂತಕ್ಕಂತಹ ಮಾತು ಹೇಳ್ತಾರೆ. ಏನಿದು ಅನುಭವ ಮಂಟಪ ಅಂತಕ್ಕಂತಹ ವಿಚಾರವನ್ನ ನಾವು ನೋಡೋದಾದ್ರೆ, ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನಸಂಗನ ಶರಣರ ಅನುಭವ ಮಾಡುವುದು ಅಂತಕ್ಕಂತಹ ವಚನದಲ್ಲಿ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಹೇಳ್ತಾರೆ, ತಲೆಯಲ್ಲಿ ಕೊಳೆಯಾದ್ರೆ ತಲೆ ಸ್ನಾನ ಮಾಡಬೇಕು, ಹಾಗೆಯೇ ಬಟ್ಟೆ ಕೊಳೆಯಾದ್ರೆ ತೊಳೆಯಲಿಕ್ಕೆ ಮಡಿವಾಳನಿಗೆ ನಾವು ಕೊಡ್ತೀವಿ, ಹಾಗೆಯೇ ಮನಸ್ಸಿಗೆ ಕೊಳೆಯಾದರೆ ಶರಣರು ಅನುಭವ ಗೋಷ್ಠಿಯನ್ನ ಮಾಡಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಅದೇ ರೀತಿ ಕಾಶ್ಮೀರದಿಂದ ಇಲ್ಲಿಗೆ ಬಂದಿದ್ದಂತಹ ಮೋಳಿಗೆ ಮಾರಯ್ಯ ಅಂತಕ್ಕಂತಹ ವಚನಕಾರ ಅವ್ರು ಹೇಳ್ತಾರೆ ತಮ್ಮ ವಚನದಲ್ಲಿ, ಮಂಡೆ ಮಾಸಿದೊಡೆ ಮಜ್ಜನವ ಮಾಡಿದಲ್ಲದೆ ಹಿಂಗದು, ಮನ ಮರೆದು ಮಾಸಿದರೆ ಮಹಾತ್ಮರ ಗುಣ ಜಲದಿಂದಲ್ಲದೆ ಅಮಲವಾಗದು, ಇನ್ನೇನ ನುಡಿವೆ ಇನ್ನಾರಿಗೆ ಹೇಳುವೆ ನಿಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂತಹ ವಚನದ ಮೂಲಕ ತಲೆಯ ಬೆವರು ಕೆಸರು ಮಣ್ಣಿನಂತಹ ಕೊಳೆಯಿಂದ ಕಲುಷಿತವಾದಾಗ ಕೇವಲ ತೊಳೆಯುವುದರಿಂದ ಮಾತ್ರ ಅದು ಶುದ್ಧವಾಗುತ್ತದೆ. ನೀರಿನಲ್ಲಿ ತೊಳೆಯದೆ ಆ ಕೊಳೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಹಾಗೆಯೇ ಮನಸ್ಸು ಮಲಿನಗೊಂಡರೆ ಅಂದ್ರೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರ ಎಂಬ ಅರಿಷಡ್ ವರ್ಗಗಳಿಂದ ತುಂಬಿ ಅದು ಕಲುಷಿತವಾಗಿರುತ್ತದೆ. ಇಂತಹ ಕಲುಷಿತ ಮನಸ್ಸು ಸುಲಭವಾಗಿ ಅದು ಶುದ್ಧವಾಗೋದಿಲ್ಲ. ಈ ಕಲುಷಿತ ಮನಸ್ಸನ್ನ ಶುದ್ಧಗೊಳಿಸ್ಲಿಕ್ಕೆ ಮಹಾತ್ಮರ ಗುಣ ಬೇಕು. ಅಂದರೆ ಶರಣರ ಸಹವಾಸ, ಅವರ ವಚನ, ಅವರ ಗುಣಗಳನ್ನ ಆಲಿಸುವುದು, ಅನುಸರಿಸುವುದು, ಇವು ಮಾತ್ರ ಮನಸ್ಸನ್ನ ಶುದ್ಧಗೊಳಿಸ್ತಕ್ಕಂತಹ ಸಾಧನಗಳು. ಈ ಸತ್ಯವನ್ನ ಹೇಳಲು ಬೇರೆ ಯಾರೂ ಇಲ್ಲ. ನಾನು ನಿನಗೆ ಹೇಳುತ್ತೇನೆ ಎಂದು ಕಾಶ್ಮೀರದಿಂದ ಬಂದಿದ್ದಂತಹ ಮೋಳಿಗೆ ಮಾರಯ್ಯ ತಾನು ನಂಬಿದ ನಿಕಳಂಕ ಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಹಾಗೆಯೇ ವಿಶ್ವಗುರು ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ವಚನದ ಸಾರಾಂಶವೂ ಕೂಡ ಜ್ಞಾನವೆಂಬ ಬೆಳಕಿನ ಬಲದಿಂದ
ಅಜ್ಞಾನವೆಂಬ ಕತ್ತಲು ಮಾಯವಾಗುತ್ತದೆ. ಹಾಗೆಯೇ ಸತ್ಯದ ಬಲದಿಂದ ಅಸತ್ಯ ಅಳಿಯುತ್ತದೆ. ಅಮೂಲ್ಯವಾದ ಸ್ಪರ್ಶಮಣಿಯ ಸೋಂಕಿನ ಬಲದಿಂದ ಕಬ್ಬಿಣ ಮುಂತಾದ ಅವಲೋಹಗಳು ಕೂಡ ರೂಪಾಂತರ ಪಡೆಯುತ್ತವೆ. ನೀರಿನ ತಾಗುವಿಕೆಯಿಂದ ಕಬ್ಬಿಣ ಬಹಳ ಬೇಗ ತುಕ್ಕು ಹಿಡಿದು ಅಪ್ರಯೋಜಕ ವಸ್ತುವಾಗುತ್ತದೆ. ಅಂತಹ ಕಬ್ಬಿಣವೂ ಕೂಡ ಪರುಷಮಣಿಯ ಸ್ಪರ್ಶದಿಂದ ಭಿನ್ನ ರೂಪ ತಾಳುತ್ತದೆ. ಹಾಗೆಯೇ ಶರಣರ ಅನುಭಾವದ ಸತ್ಸಂಗದಿಂದ ಅಜ್ಞಾನ ಅಡಗಿ ಹೋಗುತ್ತದೆ ಅಂತಕ್ಕಂತಹ ಮಾತು ಹೇಳ್ತಾರೆ. ಈ ವಚನಗಳನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಜನರಲ್ಲಿರ್ತಕ್ಕಂತಹ ಅಜ್ಞಾನವನ್ನ ಹೋಗಲಾಡಿಸ್ಲಿಕ್ಕೆ, ಅಸತ್ಯವನ್ನ ಹೋಗಲಾಡಿಸ್ಲಿಕ್ಕೆ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಒಂದು ದೊಡ್ಡ ಸಂಸ್ಥೆಯೇ ಅನುಭವ ಮಂಟಪ ಅಂತಕ್ಕಂಥದ್ದು. ಇಲ್ಲಿ ಶರಣರ ಸತ್ಸಂಗದಲ್ಲಿ ಚರ್ಚೆಯಾದಂತಹ ಅಂಶಗಳನ್ನ ವಚನ ರೂಪಕ್ಕೆ ತಗೊಳ್ತಾ ಇದ್ರು. ಬಹಳಷ್ಟು ಪ್ರಮುಖವಾಗಿ ನಾವು ಇಲ್ಲಿ ಎಂತಹ ಚರ್ಚೆಗಳು ನಡೀತಾ ಇದ್ವು, ಎಂತೆಂತಹ ಬರವಣಿಗೆಯಿಂದ ವಚನಗಳು ಬರ್ತಾ ಇದ್ವು ಅಂತಕ್ಕಂಥದ್ದನ್ನ ನೋಡೋದಾದ್ರೆ 1948 ಡಿಸೆಂಬರ್ 10 ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ರಕ್ಷಣೆಯ ದಿನ ಅಂತ ಘೋಷಣೆ ಮಾಡ್ತು. ನಮ್ಮ ದೇಶವೂ ಕೂಡ 1993 ಅಕ್ಟೋಬರ್ 12 ಮಾನವ ಹಕ್ಕುಗಳ ರಕ್ಷಣೆಗೆ ಒಂದು ಆಯೋಗವನ್ನ ರಚಿಸಿತು. ಇದನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ನಾವು ಕರಿತೀವಿ. ಹಾಗೆಯೇ ನಮ್ಮ ರಾಜ್ಯವೂ ಕೂಡ 2005 ಜೂನ್ 28 ಮಾನವ ಹಕ್ಕುಗಳ ರಕ್ಷಣೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ರಚಿಸಿಕೊಂಡಿದೆ. ಈ ಮಾನವ ಹಕ್ಕುಗಳನ್ನ ಬಸವಾದಿ ಶರಣರು 12ನೇ ಶತಮಾನದಲ್ಲಿಯೇ ಅವುಗಳನ್ನ ಸಾರಿದ್ರು. ಆದ್ರೆ ಅವುಗಳಿಗೆ ಸೂಕ್ತ ಪ್ರಚಾರ ಇಲ್ಲದಿದ್ದರಿಂದಾಗಿ ಅವುಗಳ ಹೆಸರು ಬಹಿರಂಗಕ್ಕೆ ಬರಲಿಲ್ಲ. ವಿಶ್ವಸಂಸ್ಥೆ ಘೋಷಿಸಿದಂತಹ ಮಾನವ ಹಕ್ಕುಗಳಲ್ಲಿನ ಬಹುತೇಕ ಅಂಶಗಳು ನಮ್ಮ ಶರಣರು ರಚಿಸಿದಂತಹ ಈ ವಚನಗಳಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನ ಮಾಡೋದರ ಮೂಲಕ ಸರ್ವೋದಯದ ಒಂದು ಪರಿಕಲ್ಪನೆಯನ್ನ ಕೊಟ್ಟಿದ್ರು. ವಿಶ್ವಸಂಸ್ಥೆ ಹೇಳಿರ್ತಕ್ಕಂತಹ ಮಾನವ ಹಕ್ಕುಗಳ ಪ್ರಕಾರ ಏನ್ ಹೇಳುತ್ತೆ ವಿಶ್ವಸಂಸ್ಥೆ ಅಂದ್ರೆ, ನೈಜ ದಾಂಪತ್ಯದಿಂದ ಜನಿಸಿದಂತಹ ಮಗುವಿಗೆ ಮತ್ತು ಅನೈತಿಕ ಸಂಬಂಧದಿಂದ ಜನಿಸಿದ ಮಗುವಿಗೆ ಹಕ್ಕಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತಕ್ಕಂತಹ ವಿಚಾರವನ್ನ ಪ್ರತಿಪಾದನೆ ಮಾಡುತ್ತೆ. ಈ ವಿಚಾರವನ್ನ ಬಸವಣ್ಣವರು ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿಬಿಡುವವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಎನ್ನುವಂತಹ ವಚನದ ಮೂಲಕ ಈ ವೇಶ್ಯೆಯರು ಮತ್ತು ದೇವದಾಸಿಯರ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಮತ್ತು ಅಂತವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಲಿಕ್ಕೆ ದಾಸಿಯರ ಮಕ್ಕಳಾಗಲಿ ಅಥವಾ ವೇಶ್ಯೆಯರ ಮಕ್ಕಳಾಗಲಿ ಅವರು ಲಿಂಗ ದೀಕ್ಷೆಯನ್ನ ಪಡ್ಕೊಂಡ್ರೆ ಸಾಕ್ಷಾತ್ ಶಿವನ ಸ್ವರೂಪ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ಅವ್ರು ಮುಂದುವರೆದು ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಹಾಗೆಯೇ 1924 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾಂನಲ್ಲಿ ನಡೀತೈತಿ. ಕನ್ನಡ ನಾಡಿನಲ್ಲಿ ನಡೆದಂತಹ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಈ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಅಷ್ಟೇ ಅಲ್ಲ, ಇದರ ಇನ್ನೊಂದು ಮಹತ್ವ ಏನು ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಯಾವುದಾದ್ರೂ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ ಅಂದ್ರೆ ಅದು 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಅವರು ಅಧ್ಯಕ್ಷತೆ ವಹಿಸಿಕೊಂಡಂತಹ ಏಕೈಕ ಅಧಿವೇಶನ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಂತಹ ಮಹಾತ್ಮ ಗಾಂಧಿಗೆ
ಬಸವಣ್ಣನವರ ನೇತೃತ್ವದ ಬಸವಾದಿ ಶರಣರ ಅನುಯಾಯಿಗಳ ಕೆಲ ವಚನಗಳನ್ನ ಅವರಿಗೆ ಕೊಡ್ತಾರೆ. ನಮ್ಮ ಹರಡೇಕರ್ ಮಂಜಪ್ಪನವರ ನೇತೃತ್ವದ ಒಂದು ನಿಯೋಗ 12ನೇ ಶತಮಾನದ ಶರಣರ ಕೆಲವು ವಚನಗಳನ್ನ ಮಹಾತ್ಮ ಗಾಂಧೀಜಿಯವರಿಗೆ ಕೊಡ್ತಾರೆ. ಅವುಗಳನ್ನ ಓದ್ಕೊಂಡಂತಹ ಗಾಂಧೀಜಿಯವರು ಹೇಳ್ತಾರೆ, 12ನೇ ಶತಮಾನದಲ್ಲಿ ಆಗಿ ಹೋದ ಬಸವಣ್ಣನವರೇನಾದ್ರೂ ಈ ಕಾಲದಲ್ಲಿ ಬದುಕಿದ್ದಿದ್ದರೆ ಜಗತ್ತಿಗೆ ಪೂಜ್ಯ ವ್ಯಕ್ತಿಯಾಗಿ ಪರಿಗಣಿತವಾಗುತ್ತಿದ್ದರು. ಅವರ ವಚನಗಳಲ್ಲಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಕಾಯಕ ತತ್ವಗಳು ಬಹಳ ಮುಖ್ಯವಾದಂಥವುಗಳು. ಅವುಗಳನ್ನ ಆಚರಣೆಗೆ ತಂದರೆ ಭಾರತ ದೇಶವನ್ನಷ್ಟೇ ಏಕೆ ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಈ ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಲಿಕ್ಕೆ ಇಂದು ನಮ್ಮ ಸಂವಿಧಾನದ ಮೂಲಕ ಹಲವಾರು ಕಾಯ್ದೆಗಳನ್ನ ನಾವು ರೂಪಿಸ್ಕೊಂಡಿದೀವಿ. ಆದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲೇ ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಅವರ ವಚನದಿಂದ ಅದು ಸ್ಪಷ್ಟ ಆಗುತ್ತೆ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂತಹ ವಚನದ ಮೂಲಕ ವಿಶ್ವ ಬಂಧುತ್ವ ಮತ್ತು ವಿಶ್ವ ಮಾನವತೆಯನ್ನ ಹೇಳ್ತಾರೆ. ಅದನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತರಲು ಅಪ್ಪನೂ ನಮ್ಮ ಮಾಧಾರ ಚೆನ್ನಯ್ಯ, ಬೊಪ್ಪನೂ ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನೂ ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನೇತ ಕರಿಯರಿ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನಗಳ ಮೂಲಕ ಅವರು ಅಸ್ಪೃಶ್ಯತೆಯ ನಿವಾರಣೆಯ ಜಾರಿಗೆ ಬಹಳಷ್ಟು ಪ್ರಯತ್ನವನ್ನ ಮಾಡಿರೋದನ್ನ ನಾವು ನೋಡ್ತೀವಿ. ಹಾಗೆಯೇ ಕಾಯಕ, ದಾಸೋಹ ಇಂತಹ ವಿಚಾರಗಳ ಬಗ್ಗೆ ಆ ಅನುಭವ ಮಂಟಪದಲ್ಲಿ ಚರ್ಚೆಗಳು ನಡೀತಾ ಇದ್ವು. ಈ ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದಂತಹ ಈ ಚರ್ಚೆಯ ಬಳಿಕ ಹೊರಹೊಮ್ಮಿದಂತಹ ವಚನಗಳನ್ನ ವಚನದ ಭಂಡಾರ ಅಥವಾ ಗ್ರಂಥ ಭಂಡಾರದಲ್ಲಿ ಅವುಗಳನ್ನ ಸಂರಕ್ಷಿಸಿಡ್ತಾ ಇದ್ರು. ಈ ವಚನ ಭಂಡಾರ ಅಥವಾ ಗ್ರಂಥ ಭಂಡಾರ ಎನ್ನುವುದು ಕಲ್ಯಾಣದಲ್ಲಿ ನಿರ್ಮಿಸಲ್ಪಟ್ಟಿದ್ದ ಅನುಭವ ಮಂಟಪದ ಅಂಗಸಂಸ್ಥೆ. ವಿಪ್ರ ಮೊದಲಾಗಿ ಅಂತ್ಯಜ ಕಡೆಯಾಗಿ ಸಕಲ ಜೀವಾತ್ಮರಿಗೆ, ವಿಪ್ರ ಮೊದಲಾಗಿ ಅಂತ್ಯಜ ಕಡೆಯಾಗಿ ಸಕಲ ಮಾನವರಿಗೂ ಅನುಭವ ಮಂಟಪದ ಹೆಬ್ಬಾಗಿಲು ತೆರೆಯಲ್ಪಟ್ಟಂತೆ ವಚನ ಭಂಡಾರ ಅಥವಾ ಗ್ರಂಥ ಭಂಡಾರದ ದ್ವಾರವೂ ಸಹ ಸಾರ್ವಜನಿಕರಿಗಾಗಿ ಅದು ಮುಕ್ತವಾಗಿ ತೆರೆದಿತ್ತು. ಅನುಭವ ಮಂಟಪದಲ್ಲಿ ಅನುಭಾವ ಶಿರೋಮಣಿಗಳಾದಂತಹ ಬಸವಾದಿ ಶಿವಶರಣರಿಂದ ರಚಿತವಾದಂತಹ ಶಿವಶರಣರಿಂದ ಮತಿಸಲ್ಪಟ್ಟ ಅನುಭಾವದ ನುಡಿಗಟ್ಟುಗಳೇ ಈ ವಚನಗಳು. ಈ ವಚನಗಳನ್ನ ಬರೆಯೋದು ತಾಳೆ ಗರಿಗಳಲ್ಲಿ. ಅವುಗಳಿಗೆ ತಾಡೋಲೆಗಳು ಅಂತಕ್ಕಂತಹ ಹೆಸರು ಕೂಡ ಇತ್ತು. ತಾಡೋಲೆಗಳ ಗುಚ್ಛವೇ ವಚನಗಳ ಕಟ್ಟು ಅಥವಾ ಕವಳಿಗೆ. ಕಟ್ಟು ಅಥವಾ ಕವಳಿಗೆ ಎಂದರೆ ತಾಳ ಓಲೆಯ ಗ್ರಂಥ ಅಥವಾ ತಾಡೋಲೆಗಳ ಕಟ್ಟುಗಳು. ಇದನ್ನ ನಾವು ಇವತ್ತಿನ ಪುಸ್ತಕಗಳ ಕಟ್ಟಿಗೆ ಹೋಲಿಸಬಹುದು. ತಾಡ ಪತ್ರಗಳ ರೂಪದಲ್ಲಿದ್ದ ವಚನ ಕಟ್ಟುಗಳನ್ನ ಓರಣವಾಗಿಡುವುದು, ಓದಬೇಕೆಂದವರಿಗೆ ಕೊಡುವುದು ಅಲ್ಲಿನ ವಚನ ಭಂಡಾರ ಅಥವಾ ಗ್ರಂಥ ಭಂಡಾರದ ಅಧಿಕಾರಿಯ ಮುಖ್ಯ ಕೆಲಸವಾಗಿತ್ತು. ಈ ಗ್ರಂಥ ಭಂಡಾರದ ಮುಖ್ಯಸ್ಥರೇ ಶಾಂತರಸರು. ಈ ಬಸವ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ವಿಶ್ವಗುರು ಬಸವಣ್ಣನವರು ಮಂತ್ರಿಗಳಾಗಿದ್ದಂತಹ ಕಾಲಘಟ್ಟದಲ್ಲಿ, ಅಂದ್ರೆ 12ನೇ ಶತಮಾನದ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಮಂತ್ರಿಗಳಾಗಿದ್ದಂತಹ ಕಾಲದಲ್ಲಿ ಕಲ್ಯಾಣದಲ್ಲಿ ಒಟ್ಟು 12 ಜನ ಬೊಕ್ಕಸದ ಭಂಡಾರಿಗಳು ಅವರ ಕೈ ಕೆಳಗಿದ್ರು ಅಂತ ಗೊತ್ತಾಗುತ್ತೆ ನಮಗೆ. ಈ 12 ಜನರಲ್ಲಿ ಶಾಂತರಸರು ಕೂಡ ಒಬ್ಬರಾಗಿದ್ರು. ಈ ಬಳ್ಳಾರಿ ಮೂಲದ ಸಿಂದಗಿ ಸಿದ್ದಪ್ಪನವರಿಂದ ರಚಿತವಾದಂತಹ ಬಸವೇಶ್ವರ ಚರಿತೆ ಎಂಬ ಗ್ರಂಥದಲ್ಲಿ ಬಸವೇಶ್ವರನ ಕೈ ಕೆಳಗೆ 60 ಜನ ಕರಣಿಕರಿದ್ರಂತೆ.
ಅವರಲ್ಲಿ 2 ವರ್ಗಗಳನ್ನ ಮಾಡಿ ಮೇಲ್ತರಗತಿಯವರನ್ನ ಬೊಕ್ಕಸದ ಭಂಡಾರಿಗಳಾಗಿ ನೇಮಿಸಿದರೆಂದು, ಅಂತಹ ಉನ್ನತ ವರ್ಗದ ಮೇಲ್ವರ್ಗದವರನ್ನ ಮಧುವರಸ, ಜಗದೇವರಸ, ಬಲದೇವರಸ, ಗ್ರಂಥ ಭಂಡಾರಿ ಅಥವಾ ವಚನ ಭಂಡಾರಿ, ಶಾಂತರಸ, ಸೊಡ್ಡಳ ಬಾಚರಸ, ಬೊಕ್ಕಸದ ಸಂಗಣ್ಣ ಮುಂತಾದವರು ಮುಖ್ಯರಾಗಿದ್ರು. ಹೀಗಾಗಿ ಶಾಂತರಸ ಬಿಜ್ಜಳನ ಬೊಕ್ಕಸದ ಭಂಡಾರಿಯಾಗಿದ್ದುದಲ್ಲದೆ ವಚನ ಭಂಡಾರದ ಮುಖ್ಯಸ್ಥರಾಗಿಯೂ ನೇಮಕವಾಗಿದ್ದರು ಅಂತಕ್ಕಂತಹ ಅಂಶ ನಮಗೆ ಗೊತ್ತಾಗುತ್ತೆ. ಈ ಶಾಂತರಸರು ಯಾರು, ಅವರ ಬದುಕಿದ ಕಾಲ ಯಾವುದು ಎಂಬುದರ ಬಗ್ಗೆ 12ನೇ ಶತಮಾನದ ನಂತರದ ಗ್ರಂಥಗಳಲ್ಲಿ ಮಾಹಿತಿ ದೊರೆಯದಿದ್ರೂ ಕೂಡ ಅವರು ಬಸವಣ್ಣನವರ ಸಮಕಾಲೀನರು ಅನ್ನೋದಕ್ಕೆ ಅವರ 2 ವಚನಗಳಲ್ಲಿ ನಮಗೆ ಸಾಕಷ್ಟು ಬಲವಾದಂತಹ ಆಧಾರ ನಮಗೆ ದೊರೀತೈತಿ. ಆ 2 ವಚನಗಳಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ, 1ನೇ ವಚನದಲ್ಲಿ ಇನ್ನೆಲ್ಲರ ಕೇಳುವುದಕ್ಕೆ ಕುಲ ಛಲ ಮಲ ದೇಹಿಕರು ಬಿಡರೆನ್ನ, ಎದೆಯಲ್ಲಿ ಕಟ್ಟಿದ ಎಳೆಯಾಸೆ ಬಿಡದು, ಕೊಡುವ ಕೊಂಬಲ್ಲಿ ದ್ವಿಜರ ಒಡಗೂಡುವುದು ಬಿಡದು, ಎನ್ನೊಡೆಯ ಬಸವಣ್ಣ ಹೇಳಿದ ಮಾತಿಂಗೆ ಅಡಿಯಿಡಲಮ್ಮದೆ ಕಟ್ಟಿದೆ, ಹಿಡಿದು ಚರ್ಚಿಸುವುದಕ್ಕೆ ಶಿರದ ಕಡೆಯ ಕಾಣೆ, ಮಜ್ಜನ ಮಂಡೆಗೆಂದರಿಯೇ ಪಾದಕ್ಕೆಂದರಿಯೇ, ಕುಸುಮವ ನಿಕ್ಕುವುದಕ್ಕೆ ಸಸಿಯಾದೆ, ಮಕುಟದಲ್ಲಿ ಪಾದಕ್ಕೆ ಮದನ ಪಿತನ ಅಕ್ಷಿಯಾದೆ ಉಂಗುಷ್ಟದಲ್ಲಿ, ಊಟಕ್ಕೆ ಬಾಯ ಕಾಣೆ ಕೂಟಕ್ಕೆ ಅವಯವಗಳಿಲ್ಲ, ಮಾತಿಗೆ ಆತ್ಮನ ಕಾಣೆ, ಇದೇ ತರ ಮುರಿ ಪಾಷಾಣದಂತಿದೆ, ಇದರಾಟವೆನಗೆ ಕಾಟವಾಗಿದೆ, ಅಲೇಖನಾದ ಶೂನ್ಯ ಕಲ್ಲಾದ ಭೇದವ ಮೆಲ್ಲಗೆ ಎನಗೆ ಏಳು ಅಂತಕ್ಕಂತಹ ವಚನದ ಮೂಲಕ ಅವ್ರು ಹೇಳ್ತಾರೆ. ವಚನ ಭಂಡಾರಿ ಶಾಂತರಸರು ಬಹಳಷ್ಟು ಜನರು ತಮ್ಮ ಧಾರ್ಮಿಕ ಸಾಧನೆಗಾಗಿ ಕುಲಾಭಿಮಾನ, ಅಹಂಕಾರ, ದುರ್ಗುಣ, ದೇಹದ ಆಸಕ್ತಿ ಇವೆಲ್ಲವುಗಳನ್ನ ಬಿಟ್ಟು ಬಿಡ್ತಾರೆ. ಆದರೆ ಎಳೆಯ ಆಸೆ ಅಂದ್ರೆ ಹೊರಗೆ ತೋರುವ ದೊಡ್ಡ ಆಸೆ ಅಲ್ಲ, ಅದು ನಮ್ಮೊಳಗೆ ಇರ್ತಕ್ಕಂತಹ ಅತಿ ಸೂಕ್ಷ್ಮವಾದ ಆಕರ್ಷಣೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಳಗೆ ದಾನ ಧರ್ಮ ಮಾಡುತ್ತಿದ್ದೇನೆ ಅಂತ ತೋರಿಸ್ಕೊಳ್ತಾನೆ, ಆದರೆ ಈ ದಾನ ಧರ್ಮ ಮಾಡುವಲ್ಲಿ ಒಳಗಡೆ ಸ್ವಲ್ಪ ಹೆಸರು ಬರ್ಲಿ, ಜನ ಮೆಚ್ಚಲಿ ಅಂತಕ್ಕಂತಹ ಚಿಕ್ಕ ಆಸೆಯನ್ನ ಹೊಂದಿರ್ತಾನಂತೆ. ನಾನು ಏನನ್ನಾದರೂ ಕೊಡಬೇಕಾದರೆ ಅಥವಾ ದಾನ ಮಾಡಬೇಕಾದರೆ ಅದನ್ನ ದೇವರಿಗೆ ನೇರವಾಗಿ ದಾನ ಮಾಡದೆ ಬ್ರಾಹ್ಮಣರ ಮೂಲಕವೇ ಕೊಡಬೇಕು ಎಂಬ ಹಳೆಯ ಪದ್ಧತಿ ನನ್ನ ಮನಸ್ಸಿನಲ್ಲಿ ಅಂಟಿಕೊಂಡೇ ಇದೆ, ಅದನ್ನ ಬಿಡಲಾಗುತ್ತಿಲ್ಲ ಅಂತ ಹೇಳ್ತಾ ಮುಂದೆ ಶಾಂತರಸರು ಈ ವಚನದಲ್ಲಿ ಹೇಳ್ತಾರೆ, ತನ್ನ ಆರಾಧ್ಯ ಗುರು ಬಸವಣ್ಣನನ್ನ ನನ್ನ ಒಡೆಯ ಅಂತ ಕರೀತಾರೆ. ಬಸವಣ್ಣ ಹೇಳಿದ ಮಾತಿಗೆ ಇಷ್ಟಲಿಂಗದ ಉಪದೇಶಗಳನ್ನು ಆಜ್ಞೆಗಳನ್ನು ತಪ್ಪದೇ ಅನುಸರಿಸುತ್ತಿದ್ದೇನೆ ಅಂತಕ್ಕಂತಹ ಮಾತು ಹೇಳ್ತಾರೆ. ಮುಂದೆ ಈ ವಚನದಲ್ಲಿ ದೇವರಿಗೆ ತಲೆ ಮತ್ತು ಮಸ್ತಕವೇ ಇಲ್ಲದಿರುವಾಗ ಹೂವನ್ನ ಅಲಂಕರಿಸಲು ಜಾಗವೇ ಇಲ್ಲ. ಶಾಂತರಸರ ಈ ಮಾತು ಈ ರೂಪರಹಿತ ದೇವರನ್ನ ಸೂಚಿಸುತ್ತದೆ. ದೇವರಿಗೆ ರೂಪವೇ ಇಲ್ಲದೆ ಇರುವಾಗ ಅವನಿಗೆ ಸ್ನಾನ ಮಾಡಿಸುವುದೇಕೆ, ಪಾದ ತೊಳೆಯುವುದೇನು, ಅಂದರೆ ಬಾಹ್ಯ ಜಲಾಭಿಷೇಕಗಳಿಗೆ ಅರ್ಥ ಇಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಪಾದವೇ ಇಲ್ಲದ ದೇವರಿಗೆ ಉಂಗುರ ಹಾಕುವುದು ಹೇಗೆ, ಅಂದರೆ ಮೂರ್ತಿ ಪೂಜೆಯ ವ್ಯರ್ಥತೆಯನ್ನ ಹೇಳ್ತಾರೆ. ದೇವರಿಗೆ ಬಾಯಿ ಇಲ್ಲದಿದ್ದಾಗ ಅವನಿಗೆ ಊಟ ಕೊಡುವುದೇಕೆ, ದೇವರನ್ನ ಮಾತಿನಿಂದ ವರ್ಣಿಸಲಾಗುವುದಿಲ್ಲ. ಈ ಬಾಹ್ಯ ಆಚರಣೆಗಳೆಲ್ಲ ಕಲ್ಲನ್ನ ಪೂಜಿಸುವಂತಾಗಿದೆ ಅಂತಕ್ಕಂಥದ್ದನ್ನ ಈ ವಚನದ ಮೂಲಕ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಅಂದ್ರೆ ಈ ವಚನದಲ್ಲಿ ಅವ್ರು ಹೇಳ್ತಾರಲ್ಲ ಒಂದು ಪಾಯಿಂಟ್, ತನ್ನ ಆರಾಧ್ಯ ಗುರು ಬಸವಣ್ಣನನ್ನ ನನ್ನ ಒಡೆಯ ಅಂತ ಕರೀತಾರೆ. ಅವರು ಹೇಳಿದ ಮಾತಿಗೆ ನಾನು ಇಷ್ಟಲಿಂಗದ ಉಪದೇಶಗಳನ್ನ
ಆಜ್ಞೆಗಳನ್ನ ತಪ್ಪದೇ ಅನುಸರಿಸುತ್ತಿದ್ದೇನೆ ಅಂತಕ್ಕಂತಹ ಮಾತು ಹೇಳ್ತಾರಲ್ಲ, ಇದು ನಾವು ಗಮನಿಸಬೇಕಾದಂತಹ ಅಂಶ. ಇದು ನಿಸ್ಸಂದೇಹವಾಗಿ ಶಾಂತರಸರು ಬಸವಣ್ಣನವರ ಸಮಕಾಲೀನರಾಗಿದ್ರು ಅಂತಕ್ಕಂಥದ್ದಕ್ಕೆ ಸ್ಪಷ್ಟೀಕರಣ ಕೊಡುತ್ತೆ. ಅದರ ಜೊತೆಗೆ ಇನ್ನೂ ಒಂದು ವಚನದಲ್ಲಿ ಅವ್ರು ಹೇಳ್ಕೊಳ್ತಾರೆ, ಶಿವ ಶಿವ ಎಲ್ಲರೂ ಉಂಟಾದುದ ಹೇಳಿ ಇಲ್ಲದ ಬಯಲಿಂಗೆ ಮನವೇ ನಿಕ್ಕಿದರು ಎನಗಿನ್ನಾವುದು ಬಟ್ಟೆ ಬಸವಣ್ಣನ ಕರುಣೆಯಿಂದ ಕಟ್ಟಿದ ಲಿಂಗಕ್ಕೆ ಹುಟ್ಟು ಮೆಟ್ಟ ನರಿಯೇ ಕೊಟ್ಟಾತ ಹೇಳಿದುದಿಲ್ಲ ಕಟ್ಟಿಕೋ ಎಂದಾತ ಈ ಬಟ್ಟೆಯಲ್ಲಿರು ಎಂದುದಿಲ್ಲ ಕಡ್ಡಾಯಕ್ಕೆ ಕಟ್ಟಿದ ಈ ಒಡ್ಡಗಲ್ಲಿನ ಮುರಿಯೇ ಎನಗೊಂದು ಬುದ್ಧಿಯ ಹೇಳ ಅಲೇಖನಾದ ಶೂನ್ಯ ಕಲ್ಲಿನೊಳಗೆ ಏಕಾದೆನಯ್ಯ ಅಂತಕ್ಕಂತಹ ಇನ್ನೊಂದು ವಚನದಲ್ಲೂ ಕೂಡ ಅವರು ಬಸವಣ್ಣನವರ ವಿಚಾರವನ್ನ ಪ್ರಸ್ತಾಪಿಸ್ತಾರೆ. ಬಹಳಷ್ಟು ಜನ ನನಗೆ ಅದಿದೆ ಇದಿದೆ ಅಂತ ಹೇಳ್ತಾರೆ, ಆದರೆ ಅದು ಬಯಲಿನಂತೆ ಖಾಲಿ ಎಂತಿದೆ. ಅಂದರೆ ಜಗತ್ತಿನ ಮಾತು ಆಸ್ತಿ ಪಾಸ್ತಿ ರೂಪ ಎಲ್ಲವೂ ಕೂಡ ಸುಳ್ಳು. ಹಾಗಾಗಿ ನನಗೆ ಬಾಹ್ಯ ಆಭರಣ ಅಥವಾ ಹೊರಗಿನ ವಸ್ತುಗಳ ಅವಶ್ಯಕತೆ ಏನು ಅಂತಕ್ಕಂತಹ ಪ್ರಶ್ನೆಯನ್ನ ಹಾಕೊಳ್ತಾ, ಬಸವಣ್ಣನ ದಯೆಯಿಂದ ನನಗೆ ಲಿಂಗ ದೀಕ್ಷೆ ದೊರಕಿದೆ, ಅದೇ ನನ್ನ ನಿಜವಾದ ಆಭರಣ, ಅದೇ ನನ್ನ ಬದುಕಿನ ಬಟ್ಟೆ. ಲಿಂಗ ದೀಕ್ಷೆಯನ್ನ ಕೊಟ್ಟಾತ ಚನ್ನಬಸವಣ್ಣನಾಗಲಿ ಅಥವಾ ಕಟ್ಟಿಕೋ ಎಂದು ಹೇಳಿದ ಬಸವಣ್ಣನಾಗಲಿ ಅದರ ಹಿಂಗಿತವನ್ನ ಹೀಗೇ ಇರಬೇಕೆಂದು ಹೇಳಿಲ್ಲ. ದೇಹವೆಂದರೆ ಕಲ್ಲಿನಂಥದ್ದು, ಅದು ಜ್ಞಾನವನ್ನ ಕೊಡುವುದಿಲ್ಲ. ಜನರು ದೇವರ ಹೆಸರಿನಲ್ಲಿ ಮೂರ್ತಿ ಪ್ರತಿಮೆಗಳನ್ನ ಪ್ರತಿಷ್ಠಾಪಿಸಿಕೊಂಡು ಪೂಜಿಸುತ್ತಾರೆ, ಆದರೆ ಇಷ್ಟಲಿಂಗವೇ ನನಗೆ ಬುದ್ಧಿ ಬೆಳಕು ಮತ್ತು ದಾರಿ ನೀಡುತ್ತದೆ ಅಂತಕ್ಕಂತಹ ಮಾತನ್ನ ಈ ವಚನದಲ್ಲಿ ಶಾಂತರಸರು ಹೇಳ್ತಾರೆ. ಈ ಮೇಲಿನ ಎರಡು ವಚನಗಳ ಆಧಾರದಿಂದ ನಿಸ್ಸಂದೇಹವಾಗಿ ಶಾಂತರಸರು ಬಸವಣ್ಣನವರ ಸಮಕಾಲೀನರಾಗಿದ್ರು ಅಂತಕ್ಕಂತಹ ಒಂದು ಮಾತಿಗೆ ನಾವು ಬರಬಹುದು. ಇನ್ನು ಮುಂದೆ ವಚನ ಭಂಡಾರದಲ್ಲಿ ಈ ಶಾಂತರಸರ ಪಾತ್ರ ಏನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ವಚನ ಭಂಡಾರದಲ್ಲಿ ಅಥವಾ ಗ್ರಂಥ ಭಂಡಾರದಲ್ಲಿ ಸಂಗ್ರಹವಾಗುತ್ತಿದ್ದಂತಹ ವಚನ ಕಟ್ಟುಗಳು ಅಥವಾ ವಚನದ ಈ ತಾಡೋಲೆಗಳು ವಚನ ಭಂಡಾರಕ್ಕೆ ಹೇಗೆ ಕಳುಹಿಸಲ್ಪಡುತ್ತಿದ್ದವೆಂಬುದರ ಬಗೆಗೆ ಬಹುದೊಡ್ಡ ಸಂಶೋಧಕರಾಗಿದ್ದಂತಹ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರಿಗೆ ಸಿಕ್ಕ ಪ್ರಭುದೇವರ ಸೃಷ್ಟಿಯ ವಚನದ ಟೀಕೆ ಅಂತಕ್ಕಂತಹ ಗ್ರಂಥದಲ್ಲಿ ಹೀಗೆ ಅದನ್ನ ನಿರೂಪಿಸ್ತಾರೆ. ಬಹಳ ಗಂಭೀರವಾದಂತಹ ನಿರೂಪಣೆ ಇದು. ವಚನ ಭಂಡಾರದ ಶಾಂತಯ್ಯಗಳು ವಚನಾಮೃತವ ಲೇಖನಂ ಗೈದು ಬಸವರಾಜ ದೇವಂಗೆ ಕೊಡಲು ಅವರು ಅದನ್ನೋದಿಕೊಂಡು ಷಟ್ಸ್ಥಲ ಜ್ಞಾನ ಸಾರೋದ್ಧಾರ ಲಿಂಗೋದ್ಧಾರಣ ವಿಮಳ ವೀಕ್ಷಣರಾದ ಚನ್ನಬಸವೇಶ್ವರ ದೇವರು ಷಟ್ಸ್ಥಲ ಬ್ರಹ್ಮಿಗಳೊಳಗೊಂಡಿರುವಂತೆ ಅನುಭಾವ ಮಂಟಪಕ್ಕೆ ಬಸವರಾಜ ದೇವರು ಸುಪ್ರಭಾತ ಸಮಯದುಳು ಈಶ್ವರಾರ್ಚನೆಯಂ ಗೈದು ಅಸಂಖ್ಯಾತರೊಡಗೊಂಡು ಬಂದು ಚನ್ನಬಸವೇಶ್ವರ ದೇವರಿಗೆ ಅಷ್ಟಾಂಗ ಪ್ರಣೀತರಾಗಿ ಮೂರ್ತವ ಮಾಡಿಕೊಂಡಿರಲು ಬಸವರಾಜ ದೇವರು ಅದನ್ನೋದಿಕೊಂಡು ಚನ್ನಬಸವರಾಜ ದೇವರಿಗೆ ಕೊಡಲು ಅವರು ತ್ರಿವಿಧ ಲಿಂಗಾನುಭಾವಮಂ ಮಾಡಲು ಎಲ್ಲ ಅಸಂಖ್ಯಾತ ಮಹಾಗಣಗಳು ಒಂದು ಜಾವ ಒತ್ತು ಕೇಳಿ ತಮ್ಮ ದಿವ್ಯ ಧ್ಯಾನಾವಸಾನವ ನರಿದುಕೊಂಡು ಬಳಿಕ ತಮ್ಮ ತಮ್ಮ ಗೃಹಕ್ಕೆ ಹೋಗಿ ಕಾಯಕ ವೃತ್ತಿಯಂ ಕೈಗೊಂಡು ಗುರುಭಕ್ತಿ ಲಿಂಗ ಪೂಜೆ ಜಂಗಮ ದಾಸೋಹದೋಳು ಪರಿಣಿತರಾಗುತ್ತಿದ್ದರು ಅಂತಕ್ಕಂತಹ ಈ ವಚನ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನ
ನಮಗೆ ಕೊಡುತ್ತೆ ಈ ಗ್ರಂಥ ಭಂಡಾರದ ಬಗ್ಗೆ. ಏನ್ ಹೇಳುತ್ತೆ ಈ ವಚನದ ತಾತ್ಪರ್ಯ ಅಂದ್ರೆ, 12ನೆಯ ಶತಮಾನದಲ್ಲಿ ಉದಯಿಸಿದಂತಹ ಈ ಶರಣರ ಚಳುವಳಿ ಕೇವಲ ಇದೊಂದು ಧಾರ್ಮಿಕ ಅಥವಾ ಭಕ್ತಿ ಚಳುವಳಿ ಅಷ್ಟೇ ಅಲ್ಲ. ಇದು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯೂ ಆಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಜಾತಿ, ಲಿಂಗ, ಬಣ್ಣ, ಆರ್ಥಿಕ ಸ್ಥಿತಿಯಿಂದ ಮುಕ್ತವಾದ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸುವ ಪರಂಪರೆ ಇದಾಗಿತ್ತು. ಶರಣರು ತಮ್ಮ ನಿತ್ಯ ಜೀವನದ ಅನುಭವಗಳನ್ನ, ಪ್ರೀತಿಯನ್ನ, ಕಷ್ಟಗಳನ್ನ, ಭಕ್ತಿಯ ಉತ್ಸಾಹವನ್ನ, ಆತ್ಮ ಸಾಕ್ಷಾತ್ಕಾರವನ್ನ ಈ ವಚನಗಳ ರೂಪದಲ್ಲಿ ಪ್ರಕಟಿಸಿದ್ರು. ಈ ವಚನಗಳು ಸರಳ, ಹೃದಯ ಸ್ಪರ್ಶಿ, ನೇರ ಭಾಷೆಯಲ್ಲಿ ಬಂದಂಥವುಗಳು. ಅವು ಕೇವಲ ಮಾತುಗಳಲ್ಲಿ, ಅವು ಜೀವಂತ ಅನುಭವ, ಜೀವನದ ಪಾಠ, ದೇವರೊಂದಿಗೆ ನೇರ ಸಂಬಂಧದ ದೃಶ್ಯಗಳಾಗಿದ್ವು. ಅನುಭವ ಮಂಟಪದಲ್ಲಿ ಅಕ್ಷರ ಜ್ಞಾನವಿದ್ದ ಶರಣರು ಸ್ವತಃ ತಮ್ಮ ಹೃದಯದ ನಾದವನ್ನ, ಆತ್ಮ ಸಾಕ್ಷಾತ್ಕಾರದ ಅನುಭವವನ್ನ ಬರಿತಿದ್ರವರು. ಯಾರಿಗೆ ಅಕ್ಷರ ಜ್ಞಾನ ಗೊತ್ತಿದೆಯೋ ಅವರು ತಮ್ಮ ಹೃದಯದ ನಾದವನ್ನ, ಆತ್ಮ ಸಾಕ್ಷಾತ್ಕಾರದ ಅನುಭವವನ್ನ ಸ್ವತಃ ಅವರೇ ಬರಿತಾ ಇದ್ರು. ತಮ್ಮ ಶಕ್ತಿಯಿಂದಲೇ ವಚನಗಳನ್ನ ಅವರು ಸೃಷ್ಟಿಸ್ತಿದ್ರು. ಆದರೆ ಅಕ್ಷರ ಜ್ಞಾನವಿಲ್ಲದ ಶರಣರು ತಮ್ಮ ಹೃದಯದ ನಾದವನ್ನ, ಉತ್ಸಾಹವನ್ನ, ಭಕ್ತಿಯ ತೀವ್ರತೆಯನ್ನ ಶಾಂತರಸರ ಮುಂದೆ ಶ್ರವಣವಾಗಿ ಹಂಚುತ್ತಿದ್ದರು. ಶಾಂತರಸರು ಶಿವಾನುಭವಿಗಳ ಶ್ರವಣವನ್ನ ತಾಳ್ಮೆಯಿಂದ ಕೇಳುತ್ತಿದ್ದರು, ಶ್ರದ್ಧೆಯಿಂದ ಗಮನಿಸುತ್ತಿದ್ದರು. ನಂತರ ಆ ನಾದವನ್ನ ಅಕ್ಷರಗಳಲ್ಲಿ ಅಮೃತಮಯ ವಚನ ರೂಪದಲ್ಲಿ ಅದನ್ನ ಬರಿತಾ ಇದ್ರು. ಶರಣರ ವಚನಗಳು ಕೇವಲ ಅಕ್ಷರಗಳ ಸಂಕಲನವಲ್ಲ, ಅದು ಜೀವಂತ ಭಕ್ತಿ, ಆತ್ಮದ ಪ್ರತಿಧ್ವನಿ. ಈ ಶರಣರ ಅನುಭವದ ಶಾಶ್ವತ ದಾಖಲೆಯಾಗಿದ್ದವು. ಶಾಂತರಸರು ಅಥವಾ ಅವರ ಅಧೀನದ ಕರಣಿಕ ತಂಡದವರು ಬರೆದ ವಚನಗಳನ್ನ ಬಸವಣ್ಣನವರಿಗೆ ಸಲ್ಲಿಸ್ತಾ ಇದ್ರು. ನಾವು ಗಮನಿಸ್ಬೇಕಿದನ್ನ. ಯಾರಿಗೆ ಅಕ್ಷರ ಜ್ಞಾನ ಗೊತ್ತಿದೆಯೋ ಅವರು ತಮ್ಮ ಹೃದಯದ ನಾದವನ್ನ, ತಮ್ಮ ಅನುಭವಗಳನ್ನ ಸ್ವತಃ ಅವರೇ ಬರಿತಾ ಇದ್ರು. ಅಕ್ಷರ ಜ್ಞಾನ ಗೊತ್ತಿಲ್ಲದೆ ಇರ್ತಕ್ಕಂತಹ ಅನುಭಾವಿಗಳ ಅನುಭವವನ್ನ, ಅವ್ರು ಏನ್ ಶ್ರವಣ ಮಾಡ್ತಿದ್ರಲ್ಲ ಅದನ್ನ ಶಾಂತರಸ ಮತ್ತು ಅವರ ಅಧೀನದ ತಂಡ ಅವುಗಳನ್ನ ಬರೆದು ಆ ವಚನಗಳನ್ನ ಬಸವಣ್ಣನವರಿಗೆ ಸಲ್ಲಿಸ್ತಿದ್ರಂತೆ. ಅವರು ವಚನಗಳನ್ನ ಓದಿ, ಅಂದ್ರೆ ಬಸವಣ್ಣನವರು ವಚನಗಳನ್ನ ಓದಿ ಅದರ ಅರ್ಥ, ತತ್ವ ಮತ್ತು ಭಕ್ತಿಯ ಶುದ್ಧತೆಯನ್ನ ಪರಿಶೀಲಿಸ್ತಿದ್ರು. ಹಾಗಾಗಿ ಬಸವಣ್ಣನವರು ವಚನಗಳ ಪರೀಕ್ಷಕ ಅಥವಾ ಪ್ರಧಾನ ಮಾರ್ಗದರ್ಶಕರಾಗಿದ್ರು. ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಇದ್ದರೆ ಷಟ್ಸ್ಥಲ ಜ್ಞಾನಿ ಮತ್ತು ಶುದ್ಧ ಮನಸ್ಸಿನಿಂದ ಲಿಂಗವನ್ನ ಏಕಾಗ್ರವಾಗಿ ಅನುಭವಿಸುವ ಸ್ಥಿತಿಯನ್ನ ತಲುಪಿದ್ದಂತಹ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರಿಗೆ ಅವುಗಳನ್ನ ಹಸ್ತಾಂತರಿಸ್ತಾ ಇದ್ರು. ಷಟ್ಸ್ಥಲ ಎನ್ನುವುದು ಒಂದು ಆಳವಾದ ಜ್ಞಾನವಾಗಿತ್ತು. ಇಂತಹ ಜ್ಞಾನವನ್ನ ಹೊಂದಿದ್ದರಿಂದಲೇ ಚನ್ನಬಸವಣ್ಣನವರಿಗೆ ಷಟ್ಸ್ಥಲ ಜ್ಞಾನಿ ಅಂತಕ್ಕಂತಹ ಬಿರುದು ಬಂದಿತ್ತು. ಈ ಷಟ್ಸ್ಥಲ ತಿಳಿದುಕೊಂಡಿರ್ಬೇಕಾದ್ರೆ ಷಟ್ಸ್ಥಲದ 6 ಹಂತಗಳು ಯಾವುವು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಭಕ್ತಸ್ಥಲ ಮೊದಲನೇದು. ಇಲ್ಲಿ ಭಕ್ತನು ದೇವರಲ್ಲಿ ನಂಬಿಕೆಯನ್ನ ಇಟ್ಟು ಇಷ್ಟಲಿಂಗವನ್ನ ಧರಿಸಿ ಪೂಜೆ ಮಾಡ್ತಾನೆ. ಎರಡನೇದು ಮಹೇಶ್ವರ ಸ್ಥಳ. ಈ ಹಂತದಲ್ಲಿ ಶರಣನು ಗುರುಲಿಂಗ ಜಂಗಮರ ಸೇವೆಯಲ್ಲಿ ತೊಡಗುತ್ತಾನೆ. ಮೂರನೆಯದಾದಂತಹ ಪ್ರಸಾದ ಸ್ಥಳದಲ್ಲಿ ಶರಣನು ಎಲ್ಲವನ್ನ ದೇವರ ಪ್ರಸಾದವೆಂದು ಕಾಣ್ತಾನೆ. ಉದಾಹರಣೆಗೆ ತಿನ್ನೋದು, ಕುಡಿಯುವುದು ಎಲ್ಲವೂ ಲಿಂಗಕ್ಕೆ ಸಮರ್ಪಣೆ ಆಗುತ್ತದೆ. 4ನೇದು ಪ್ರಾಣಲಿಂಗಿ ಸ್ಥಳ. ಶರಣನು ತನ್ನ ಪ್ರಾಣವನ್ನೇ ಲಿಂಗದೊಂದಿಗೆ ಒಗ್ಗೂಡಿಸಿಕೊಂಡಿರುವನು ಎಂದು ಅನುಭವಿಸುತ್ತಾನೆ. ಅಂದರೆ ದೇವರಿಲ್ಲದೆ ಪ್ರಾಣವಿಲ್ಲ, ಪ್ರಾಣವಿಲ್ಲದೆ ದೇವರಿಲ್ಲ ಅಂತಕ್ಕಂತಹ ಸ್ಥಿತಿ. ಇನ್ನು 5ನೇದು ಶರಣ ಸ್ಥಳ.
ಇಲ್ಲಿ ಶರಣನು ತಾನು ಮತ್ತು ನಾನು ಎಂಬ ಭಾವನೆಯನ್ನ ಬಿಡುತ್ತಾನೆ. ತಾನು ದೇವರ ಶರಣನೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ತಾನೆ. ಕೊನೆಯದು ಐಕ್ಯ ಸ್ಥಳ. ಇಲ್ಲಿ ಶರಣನು ಲಿಂಗದೊಂದಿಗೆ ಸಂಪೂರ್ಣವಾಗಿ ಒಂದಾಗುತ್ತಾನೆ. ನದಿ ಸಮುದ್ರದಲ್ಲಿ ಲೀನವಾಗುವಂತೆ ಆತ್ಮನು ಪರಮಾತ್ಮನಲ್ಲಿ ಲೀನವಾಗ್ತಾನೆ. ಸೊ ಈ ಚನ್ನಬಸವಣ್ಣನವರ ವಚನಗಳಲ್ಲಿ ಬಸವಣ್ಣನವರಿಂದ ವರ್ಗಾವಣೆಯಾದಂತಹ ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಮತ್ತು ಸಾಮಾಜಿಕ ಮೌಲ್ಯ ಇದ್ರೆ ಅದನ್ನ ಷಟ್ಸ್ಥಲ ಜ್ಞಾನ ಹೊಂದಿರ್ತಕ್ಕಂತಹ ಇತರ ಶರಣರೊಂದಿಗೆ ಹಂಚುವಂತೆ ಮಾಡ್ತಾ ಇದ್ರು. ಈ ಹಂತವು ವಚನದ ಗುಣಮಾಪನ, ಪರಿಶೀಲನೆ ಮತ್ತು ಶುದ್ಧೀಕರಣದ ಘಟ್ಟ ಅಂತ ನಾವು ಊಹಿಸ್ಕೋಬಹುದು. ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ವಚನಗಳನ್ನ ತ್ರಿವಿಧ ಲಿಂಗಾನುಭವದ ಮೂಲಕ ವಿವರಿಸ್ತಾ ಇದ್ರು. ತ್ರಿವಿಧ ಲಿಂಗಾನುಭವಗಳೆಂದರೆ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗ. ಈ ರೀತಿ ಅವ್ರು ನೋಡಿದ ಮೇಲೆ ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಅನುಭವ ಮಂಟಪ ಸಂಪೂರ್ಣವಾಗಿ ಮೌನವಾಗಿರ್ತಾ ಇತ್ತು. ಬಸವಣ್ಣನವರು ತಮ್ಮ ದಿನನಿತ್ಯದ ಇಷ್ಟಲಿಂಗ ಪೂಜೆಯನ್ನ ಮುಗಿಸಿ ಶರಣರೊಂದಿಗೆ ಇಲ್ಲಿಗೆ ಬರುತ್ತಿದ್ದರು. ಅಲ್ಲಮ ಪ್ರಭು ತಮ್ಮ ಮೌನದ ಅಳತೆಯಿಂದ ಬೆಳಕನ್ನ ಹರಡುತ್ತಿದ್ರು. ಶಿವಯೋಗಿ ಸಿದ್ದರಾಮೇಶ್ವರರು, ಹಾಗೆಯೇ ಹಡಪದ ಅಪ್ಪಣ್ಣ, ಆದಯ್ಯ, ಮಡಿವಾಳ ಮಾಚಿದೇವರು, ನುಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯರಾದಿಯಾಗಿ ಎಲ್ಲ ಶಿವಾನುಭವಿಗಳು ವಚನದ ಸವಿಯನ್ನ, ಅನುಭವದ ನುಡಿಗಳನ್ನ ಕೇಳುತ್ತಾ ಅನುಭವ ಮಂಟಪವನ್ನ ಒಂದು ರೀತಿಯಲ್ಲಿ ಶಿವಲೋಕದಂತೆ ಅನುಭವಿಸುತ್ತಿದ್ದರು. ನಂತರ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಗುರುಲಿಂಗ ಜಂಗಮ ಸೇವೆ, ಕಾಯಕವೇ ಕೈಲಾಸ ಎಂಬ ತತ್ವದ ಅನುಸರಣೆ ಮತ್ತು ದಾಸೋಹ ಎಂಬ ದಿವ್ಯ ಸೇವೆಯನ್ನ ನಿಷ್ಠೆಯಿಂದ ಮುಂದುವರಿಸುತ್ತಿದ್ದರು. ಹೀಗೆ ಅನುಭವ ಮಂಟಪವು ಕೇವಲ ಅದೊಂದು ಸಭಾ ಮಂದಿರವಲ್ಲ, ಅದು ಜ್ಞಾನ, ಭಕ್ತಿ ಸೇವೆ, ಸಮಾನತೆ ಮತ್ತು ಕ್ರಾಂತಿಯ ಪವಿತ್ರ ವೇದಿಕೆಯಾಗಿತ್ತು. ಅಲ್ಲಿ ಉಚ್ಚರಿಸಲಾದ ಪ್ರತಿಯೊಂದು ವಚನ ಕೇವಲ ಶಬ್ದವಲ್ಲ, ಅದು ಜೀವನ ರೂಪಿಸುವ ಅಮೃತಮಯ ಬೀಜ. ಹೀಗಾಗಿ ಅನುಭವ ಮಂಟಪದಲ್ಲಿ ಕಲಿತ ಜ್ಞಾನವು ಕೇವಲ ಚರ್ಚೆಯಲ್ಲಿ ಸೀಮಿತವಾಗದೆ ಬದುಕಿನ ಪ್ರಯೋಗವಾಗ್ತಾ ಇತ್ತು. ಇಲ್ಲಿನ ಶರಣರ ಭಾವ ಜಗತ್ತು, ಶಾಂತರಸರ ಬರಹ, ಬಸವಣ್ಣನವರ ಮಾರ್ಗದರ್ಶನ, ಚನ್ನಬಸವಣ್ಣನವರ ತತ್ವ ಪ್ರಕಾಶ, ಶರಣರ ಅನುಭವ, ಕಾಯಕ, ದಾಸೋಹ ಸೇವೆ, ಈ ಪೂರ್ಣ ಪ್ರಕ್ರಿಯೆಯೇ 12ನೇ ಶತಮಾನದ ಅನುಭವ ಮಂಟಪದ ಚರಿತ್ರೆಯ ಜೀವಾಳ ಅಂತ ನಾವು ಹೇಳಬಹುದು. ಈ ವಚನ ಭಂಡಾರ ಅಥವಾ ಗ್ರಂಥ ಭಂಡಾರದ ಬಗೆಗೆ ವಚನ ಪಿತಾಮಹ ಡಾಕ್ಟರ್ ಫಾಗು ಅಳುಕಟ್ಟಿ ಅವರು 1934ರಲ್ಲಿ ಪ್ರಕಟಿಸಿರ್ತಕ್ಕಂತಹ ಕಾಲಜ್ಞಾನದ ವಚನಗಳು ಎಂಬ ಗ್ರಂಥದಲ್ಲಿ ನಮಗೆ ಕೆಲವು ಉಲ್ಲೇಖಗಳು ಸಿಗ್ತವೆ. ಅವುಗಳಲ್ಲಿ ಒಂದು ವಚನ ಹೀಗಿದೆ: ನಮ್ಮ ಶಿವಶರಣರು ಮರ್ತ್ಯಕ್ಕೆ ಬಂದು ವಚನಗಳ ಹಾಡಿ ಹಾಡಿ ಕೊಂಡಾಡಿದರಯ್ಯ. ಪ್ರಭುದೇವರು ಮುಖ್ಯರಾದ 220 ಅಮರ ಗಣಗಳು ತಮ್ಮ ವಚನ ಭಂಡಾರ ನಿಕ್ಷೇಪಿಸಿದರಯ್ಯ. ನೀವು ಬಾಹಂದಿಗೆ ನಿಮ್ಮ ವಚನ ಭಂಡಾರದಲ್ಲಿಹ ವಚನಗಳು ತೆಗೆದು ಅವು ಮರ್ತ್ಯದಲ್ಲಿ ಹರಿದಾವು, ದಿಕ್ಕು ದಿಕ್ಕಿನಲ್ಲಿ ಕೊಂಡಾಡಿಸಿಕೊಂಡು ಮೆರೆದಾವು. ಪುರಾತನರ ವಚನ ಭಂಡಾರವು ತೆಗೆದೋದಿಸುವ ಆ ಕಾಲ ಈಗಲೇ ಬಂದಿದೆ. ನಮ್ಮ ಆದ್ಯರ ವಚನ ಭಂಡಾರವಂ ಪ್ರಭುದೇವರು ಮುಖ್ಯವಾದ ಅಸಂಖ್ಯಾತ ಪುರಾತನರು
ಹೇಳಿ ಕೇಳಿ ಕೊಂಡಾಡಿದರು ಅಂತಕ್ಕಂತಹ ಇದರ ಅರ್ಥ, ಬಸವಾದಿ ಶರಣರು ತಮ್ಮ ಜೀವನ ಅನುಭವ ಮತ್ತು ಭಕ್ತಿಯ ತತ್ವಗಳನ್ನ ಅವರ ಅಂತರಂಗದಿಂದ ಹೊರಹಾಕಿದ್ರು. ಕನ್ನಡ ಸಾಹಿತ್ಯ ಲೋಕವನ್ನ ನಾವು ಅವಲೋಕಿಸಿದ್ರೆ, ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಜನ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಆದಿಕವಿ ಪಂಪ ಇರಬಹುದು, ರನ್ನ, ಪೊನ್ನ, ಜನ್ನ, ಇವರೆಲ್ಲರೂ ಕೂಡ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಬರೆದಂತಹ ಯಾವ ಕಾವ್ಯವೂ ಕೂಡ ಅಂತರಂಗದ ನುಡಿಗಳಲ್ಲ. ಆದರೆ ಬಸವಾದಿ ಶರಣರ ವಚನಗಳು ಅಂತರಂಗದಿಂದ ಹೊರ ಹಾಕಿದಂತಹ ನುಡಿಗಳಾಗಿದ್ವು ಅನ್ನೋದನ್ನ ಗುಜರಾತ್ನಿಂದ ಬಂದಿದ್ದಂತಹ ಶರಣ ಆದಯ್ಯ ಅಂತಕ್ಕಂತಹ ಒಬ್ಬ ವಚನಕಾರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಹಿಂದಣ ಕಥೆಯ ಮುಂದೆ ಪೇಳುವ ಕಾವ್ಯವಲ್ಲ, ಮುಂದಣ ಕಥೆಯ ನಿಂದು ಹೇಳುವ ನಾಟಕವಲ್ಲ, ಬಂದ ಶಬ್ದವ ಸಂದಿಲ್ಲ ದುಸುರುವೆನೆಂಬ ಅಭ್ಯಾಸಿಯಲ್ಲ, ಚಂದ ವಿಚ್ಛಂದಿ ಎಂಬ ಸಂದೇಹಿಯಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿ ಬೇರೆ ಅಂತಕ್ಕಂತಹ ವಚನದಲ್ಲಿ ಆದಯ್ಯನವ್ರು ಹೇಳ್ತಾರೆ. ಈ ವಚನಗಳು ಏನು ಅನ್ನೋದಕ್ಕೆ ಹೇಳ್ತಾರೆ, ಹಳೆಯ ಕಥೆಯನ್ನ ಹೊಸದಾಗಿ ಹೇಳುವಂತಹ ಕಾವ್ಯವಲ್ಲ, ಅಂದರೆ ಪುರಾಣ, ಇತಿಹಾಸ, ಕಾವ್ಯಗಳ ಪುನರಾವರ್ತನೆಯಲ್ಲ. ನಾನು ಹೇಳುವುದು ನಾಳೆಯ ಕಥೆ ಅಥವಾ ಭವಿಷ್ಯದ ನಾಟಕವೂ ಅಲ್ಲ, ಅಂದರೆ ಕಲ್ಪನೆಯ ಕಾವ್ಯ ಅಥವಾ ರಂಗ ಪ್ರಯೋಗವೂ ಅಲ್ಲ, ಬಾಯಿಪಾಠ ಅಥವಾ ಕಂಠಪಾಠ ಮಾಡಿಕೊಂಡು ತಮ್ಮ ಗುರುಗಳಿಗೆ ಒಪ್ಪಿಸುವಂತಹ ಪಾತ್ರದ ಮಾತೂ ಅಲ್ಲ. ಹಾಗೆಯೇ ಇದು ಕ್ರಮಬದ್ಧವಾಗಿದೆಯೋ ಅಥವಾ ಕ್ರಮಬದ್ಧವಾಗಿಲ್ವೋ ಎಂದು ಹೇಳುವ ವಿಮರ್ಶಕನ ಮಾತೂ ಅಲ್ಲ. ಹಾಗಾದರೆ ಈ ಶರಣರ ವಚನಗಳು ಏನು ಎನ್ನುವ ಪ್ರಶ್ನೆಗೆ ಆ ವಚನದಲ್ಲೇ ಉತ್ತರ ಇದೆ. ಅದು ವಚನಗಳು ಕಾವ್ಯವಲ್ಲ, ನಾಟಕವಲ್ಲ, ಛಂದಸ್ಸು ಅಲ್ಲ, ಅದು ಶರಣರ ನಿಜವಾದ ಅನುಭವದಿಂದ ಬಂದ ಪರಮ ಸತ್ಯ ಅಂತಕ್ಕಂತಹ ಮಾತು ಹೇಳ್ತಾರೆ ಆದಯ್ಯನವರು. ಇಂತಹ ವಚನಗಳನ್ನ ಅವರು ಕೇವಲ ಮಾತುಗಳಿಂದಷ್ಟೇ ಅಲ್ಲ, ಪದ್ಯಗಳ ರೂಪದಲ್ಲಿ ಹಾಡಿ ಹಾಡಿ ಕೊಂಡಾಡಿ ತಮ್ಮ ಭಾವನೆ, ಜ್ಞಾನ ಮತ್ತು ಅನುಭವವನ್ನ ಜನರ ಹೃದಯಕ್ಕೆ ಹಂಚ್ತಾ ಇದ್ರು ವಚನಕಾರರು. ಅಲ್ಲಮ ಪ್ರಭುದೇವರಾದಿಯಾಗಿ 220 ಜನ ಪ್ರಮುಖ ಅಮರ ಗಣಗಳು ತಮ್ಮ ಅನುಭವಗಳನ್ನ ಸಂಕಲಿಸಿ ವಚನಗಳ ರೂಪಕ್ಕೆ ತಂದ್ರು. ಶರಣರ ಈ ವಚನಗಳು ಕೇವಲ ಬರಹಗಳಾಗಿರದೆ ಜ್ಞಾನ ಮತ್ತು ಭಕ್ತಿ ಜೀವನದ ಅಮೂಲ್ಯ ಸಂಪತ್ತುಗಳಾಗಿದ್ವು. ಶರಣರು ಈ ವಚನಗಳನ್ನ ಸುರಕ್ಷಿತವಾಗಿ ವಚನ ಭಂಡಾರದಲ್ಲಿ ಸಂಗ್ರಹಿಸಿದರು. ಇದರಿಂದ ಅವು ಎಂದಿಗೂ ನಾಶವಾಗದಂತೆ ಸುರಕ್ಷಿತವಾಗಿ ಸಂರಕ್ಷಿಸಲ್ಪಟ್ಟಿದ್ವು. ಕಾಲಜ್ಞಾನದ ಈ ವಚನದಲ್ಲಿ ಪ್ರಭುದೇವರು ಶರಣರಿಗೆ, ನೀವು ವಚನ ಭಂಡಾರದಲ್ಲಿರುವ ಅಮೂಲ್ಯ ವಚನಗಳನ್ನ ತೆಗೆದು ಮರ್ತ್ಯಲೋಕದಲ್ಲಿ ಹರಡಿಸಿ ಎಲ್ಲೆಡೆ ಜನರಿಗೆ ತಲುಪಿಸಿ ಕೊಂಡಾಡಿಸಿರಿ ಎನ್ನುತ್ತಾರೆ. ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ಅಥವಾ ನಮಗೆ ತಿಳಿಯೋದೇನು ಅಂದ್ರೆ, ಶರಣರ ಈ ಆಧ್ಯಾತ್ಮಿಕ ಸಂಪತ್ತು ಕೇವಲ ಸಂಗ್ರಹಣೆ ಅಲ್ಲ, ಬದಲಾಗಿ ಅದನ್ನ ಜನರ ಹೃದಯಕ್ಕೆ ತಲುಪಿಸುವ ಜ್ಞಾನ ಭಂಡಾರ. ಅಂದರೆ ಪುರಾತನ ಶರಣರು ರಚಿಸಿದ ವಚನಗಳು ಶಾಶ್ವತ ಮೌಲ್ಯವಂತಿ. ಹಾಗಾಗಿ ಅವು ಇಂದಿನ ಜನರ ಜೀವನಕ್ಕೆ ಮಾರ್ಗದೀಪವಾಗಬೇಕು. ಹೀಗಾಗಿ ವಚನ ಭಂಡಾರವನ್ನ ತೆರೆದು ಜನರ ಹೃದಯಕ್ಕೆ ತಲುಪಿಸುವ ಕಾಲ ಈಗ ಬಂದಿದೆ. ಇದು ಕೇವಲ ವಚನಗಳ ಹಸ್ತಾಂತರವಲ್ಲ, ಅದು ಆಧ್ಯಾತ್ಮಿಕ ಜ್ಞಾನ, ಶರಣರ ತತ್ವ, ಮಾರ್ಗ ಮತ್ತು ಭಕ್ತಿಯ ಅರಿವಿನ ದಿವ್ಯ ಪ್ರವಾಹ. ಶರಣರ ಸ್ಮೃತಿ, ಶುದ್ಧ ಮನಸ್ಸು, ಅನುಭವ ಮತ್ತು ಪ್ರಭುದೇವರ ಮಾರ್ಗದರ್ಶನದೊಂದಿಗೆ ಪ್ರತಿಯೊಂದು ವಚನವೂ ಜನರ ಹೃದಯಕ್ಕೆ ಬೆಳಕು ತರುವ ದೀಪಗಳು. ಇವುಗಳನ್ನ ಜನರಿಗೆ ಹರಡುವ ಮೂಲಕ ಶರಣರ ಜ್ಞಾನವು ಜೀವಂತವಾಗಿ ಸಮಾಜದಲ್ಲಿ ಹಬ್ಬುತ್ತಿದೆ. ಹಾಗಾಗಿ ಜನರು
ಶರಣರ ಜ್ಞಾನವನ್ನ ಅನುಭವಿಸುತ್ತಿದ್ದಾರೆ ಅಂತಕ್ಕಂತಹ ಮಾತನ್ನ ಆ ವಚನದಲ್ಲಿ ಹೇಳ್ತಾರೆ. ಇನ್ನ ಈ ಗ್ರಂಥ ಭಂಡಾರದ ಮುಖ್ಯಸ್ಥರಾದಂತಹ ಶಾಂತರಸರು ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಎಂಬ ಅಂಕಿತ ನಾಮದಲ್ಲಿ ಒಟ್ಟು 65 ವಚನಗಳನ್ನ ರಚಿಸಿದ್ದಾರೆ, ಅಥವಾ 65 ವಚನಗಳು ಅವರ ಸಿಕ್ಕಿದಾವೆ. ಪ್ರತಿಯೊಬ್ಬ ವಚನಕಾರರು ಕೂಡ ಸಾವಿರಾರು ವಚನಗಳನ್ನ ರಚಿಸಿರ್ತಕ್ಕಂತಹ ಸಾಧ್ಯತೆಯನ್ನ ನಾವು ಅಲ್ಲಗಳೆಯುವಂತಿಲ್ಲ. ಆದ್ರೆ ಈಗ ಸಿಕ್ಕಿರ್ತಕ್ಕಂತಹ ಶಾಂತರಸರ ವಚನಗಳು 65. ಅವರ ವಚನದ ಅಂಕಿತ ನಾಮ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಅಂತಕ್ಕಂಥದ್ದು. 12ನೇ ಶತಮಾನದ ಎಲ್ಲ ವಚನಕಾರರು ತಮ್ಮ ವಚನದ ಕೊನೆಯಲ್ಲಿ ತಮ್ಮ ಅಂಕಿತ ನಾಮವನ್ನ ಹೊಂದಿದ್ರು. ಪ್ರಮುಖವಾಗಿ ಬಸವಣ್ಣನವರು, ತಮಗೆಲ್ಲ ಗೊತ್ತಿದೆ, ಕೂಡಲ ಸಂಗಮ ದೇವ. ಚನ್ನಬಸವಣ್ಣನವರು ಕೂಡಲ ಚನ್ನ ಸಂಗಮ. ಅಲ್ಲಮ ಪ್ರಭುಗಳು ಗುಹೇಶ್ವರ. ಶಿವಯೋಗಿ ಸಿದ್ದರಾಮೇಶ್ವರರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ. ಮೋಳಿಗೆ ಮಾರಯ್ಯ ನಿಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂತಹ ಅಂಕಿತ ನಾಮಗಳನ್ನ ಹೊಂದಿದ್ರಲ್ಲ, ಹಾಗೆಯೇ ಶಾಂತರಸರು ಕೂಡ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಎಂಬ ಅಂಕಿತ ನಾಮವನ್ನ ಇಟ್ಟುಕೊಂಡು ವಚನಗಳನ್ನ ಅವರು ರಚಿಸಿದ್ರು. ಅಲೇಖನಾದ ಕಲ್ಲಿನೊಳಗಾದವ ಎಂಬುದರ ಅರ್ಥವನ್ನ ನಾವು ನೋಡೋದಾದ್ರೆ, ಅಲೇಖ ಎಂದರೆ ಬರೆಯಲಾಗದ, ಗುರುತು ಹಾಕಲಾಗದ ಶೂನ್ಯ ಕಲ್ಲು, ಅಂದರೆ ಜೀವವಿಲ್ಲದ, ಅರ್ಥವಿಲ್ಲದ ಕಲ್ಲಿನ ರೂಪದ ದೇವರ ಪ್ರತಿಮೆ. ಶಾಂತರಸರು ಹೇಳ್ತಾರೆ, ಜೀವವಿಲ್ಲದ ಕಲ್ಲಿನ ಪೂಜೆಯಿಂದ ದೂರವಿರಿ, ಬದಲಾಗಿ ಜೀವಂತ ದೇವರು ಆತ್ಮನೊಳಗೆ ಇರುವ ಚೈತನ್ಯ ತತ್ವ ಅದನ್ನ ಅರಿತುಕೊಳ್ಳಿ. ಅಂದರೆ ತಾತ್ವಿಕವಾಗಿ ದೇವರನ್ನ ಕಲ್ಲಿನಲ್ಲಿಯೂ ಕಾಣಬಹುದು ಎಂಬ ನಂಬಿಕೆ ಇತ್ತಲ್ಲ, ಆದ್ರೆ ಶರಣರು ಹೇಳಿದ್ದು ಕಲ್ಲಿನ ಬಿಂಬಕ್ಕಿಂತ ಹೆಚ್ಚಾಗಿ ಜೀವದೊಳಗಿನ ಚೇತನವೇ ನಿಜವಾದ ದೇವರು. ಜನರು ಹೊರಗಿನ ಬಿಂಬದಲ್ಲಿ ಸಿಲುಕದೆ ಒಳಗಿನ ಸತ್ಯವನ್ನ ಕಾಣಬೇಕೆಂದು ಅವರು ಒತ್ತಿ ಹೇಳ್ತಾರೆ. ಇನ್ನೂ ಸರಳವಾಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಆಟಿಕೆ ಗೊಂಬೆಯನ್ನ ಹಿಡಿದು ಇದು ನಿಜವಾದ ಅಮ್ಮ ಎಂದುಕೊಂಡರೆ ಅದು ತಪ್ಪು. ನಿಜವಾದ ಅಮ್ಮ ಮನೆಯಲ್ಲೇ ಜೀವಂತವಾಗಿದ್ದಾಳೆ. ಹಾಗೆ ಕಲ್ಲಿನಲ್ಲಿರುವ ದೇವರಿಗಿಂತ ನಮ್ಮೊಳಗಿನ ಜೀವವೇ ನಿಜವಾದ ದೇವರು. ಕಲ್ಲಿನ ಪ್ರತಿಮೆಯ ಪೂಜೆಯನ್ನ ನಿಲ್ಲಿಸಿ ನಿನ್ನೊಳಗಿರುವ ಆತ್ಮ ಸ್ವರೂಪದ ದೇವರನ್ನ ಅರಿತುಕೋ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇದೇ ಅಂಕಿತ ನಾಮಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದವ ಅಂತಕ್ಕಂತಹ ಅಂಕಿತ ನಾಮಕ್ಕೆ ಸಂಬಂಧಿಸಿದಂತೆ ಶಾಂತರಸರ ಬಗ್ಗೆ ಒಂದು ಕತೆ ಇದೆ. ಒಮ್ಮೆ ಶಾಂತರಸರು ಬರೆದು ಬರೆಯಿಸಿ ಸಾಕಾಗಿ ತನ್ನ ಕೋಣೆಯನ್ನ ಪ್ರವೇಶಿಸಿದಾಗ ಬರೆದಿಟ್ಟು ರಾಶಿ ರಾಶಿಯಾಗಿ ಒಟ್ಟಿದ್ದ ಕಟ್ಟುಗಳನ್ನು ಬರೆಯುವುದಕ್ಕೆಂದು ಅಣಿಗೊಳಿಸಿ ತೆರೆದಿಟ್ಟಿದ್ದ ಓಲೆಯೊಂದನ್ನು ನೋಡಿದರು. ಈ ದೃಶ್ಯವನ್ನ ನೋಡಿದ ಕೂಡಲೇ ಅವರಲ್ಲಿ ಒಂದು ಯೋಚನೆ ಕಾಣಿಸ್ಕೊಳ್ತು. ಅನಿರ್ವಚನೀಯವಾದ ಪರಬ್ರಹ್ಮ ವಸ್ತುವನ್ನು ಬರೆದ ಈ ಸಾವಿರಾರು ಓಲೆ ಕಟ್ಟುಗಳಿಗಿಂತ ಬರೆಯದೆ ಖಾಲಿಯಾಗಿರುವ ಈ ಓಲೆಯೇ ಈ ವಿಷಯವನ್ನ ತಿಳಿಸುತ್ತದೆ ಎಂದು ಅವರಿಗನ್ನಿಸಿತು. ಬಸವಣ್ಣನವರ ಕಲ್ಯಾಣ ರಾಜ್ಯದ ಹೊಸ ಜೀವನ ನಿರ್ಮಾಣ ಕಾರ್ಯಕ್ಕೆ ಅಂಗದ ಮೇಲಿನ ಲಿಂಗವೂ ಬರೆಯದ ಓಲೆಯೂ ಅತ್ಯುತ್ತಮ ದೃಷ್ಟಾಂತಗಳಾಗಿರುವುದು ಅವರಿಗೆ ಭಾಸವಾಯಿತು. ಇವುಗಳ ದ್ಯೋತಕವಾಗಿ ಶಾಂತರಸರು ತಮ್ಮ ವಚನಗಳಿಗೆ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಎಂಬುದನ್ನ ಅಂಕಿತವಾಗಿಟ್ಟುಕೊಂಡ್ರಂತೆ. ಬಯಲ ತತ್ವ ಭಾಷೆಗೆ ನಿಲುಕುವುದಿಲ್ಲ. ಅದಕ್ಕೆ ಅಪಾರನು ಅಸೀಮನು ಆದ ಪರಶಿವ ಇಷ್ಟಲಿಂಗವೆಂಬ ಕುರುಹಿನೊಳಗೆ ಅಡಗಿದ. ಶಾಂತರಸರು ಪರಿಭಾವಿಸಿದ ಈ ಬಯಲ ತತ್ವ ವಚನಗಳ ಮಿತಿಗಿಂತ
ಅವುಗಳ ಶಕ್ತಿಯನ್ನು ಮತ್ತು ಅಂತರಾರ್ಥವನ್ನು ವ್ಯಕ್ತಪಡಿಸುತ್ತದೆ. ಇನ್ನು ಅವರ 65 ವಚನಗಳಲ್ಲಿ ಎಲ್ಲವೂ ಕೂಡ ಸಾಕಷ್ಟು ಉತ್ತಮ ಮಾಹಿತಿಯನ್ನ ಕೊಡ್ತಕ್ಕಂತಹ ವಚನಗಳೇ, ಆದ್ರೆ ಎಲ್ಲವನ್ನೂ ನಮಗೆ ಹೇಳಲಿಕ್ಕಾಗೋದಿಲ್ಲ. ಅನುಭವ ಮಂಟಪದಲ್ಲಿ ಚೆನ್ನಾಗಿ ಚರ್ಚಿಸಿದ ಬಳಿಕ ವಚನಗಳಿಗೆ ಬಸವಣ್ಣ, ಚನ್ನಬಸವಣ್ಣ ಮತ್ತು ಅಲ್ಲಮ ಪ್ರಭುದೇವರಂತಹ ಪ್ರಮುಖ ಶರಣರಿಂದ ಒಪ್ಪಿಗೆ ಸಿಗ್ತಾ ಇತ್ತು ಅಂತ ನಾನು ಈಗಾಗಲೇ ಹೇಳಿದೆ. ನಂತರ ಅನುಭವ ಮಂಟಪದ ಗ್ರಂಥ ಭಂಡಾರಿ ಶಾಂತರಸರು ಆ ವಚನಗಳನ್ನ ತನ್ನ ಕರಾಣಿಕ ಸಂಘದವರಿಂದ ಪ್ರತಿ ಮಾಡಿಸಿ ಅವುಗಳನ್ನ ವಚನ ಭಂಡಾರದಲ್ಲಿ ವ್ಯವಸ್ಥಿತವಾದ ರೀತಿಯಿಂದ ಸಂರಕ್ಷಿಸ್ತಾ ಇದ್ರು. ಅನುಭವ ಮಂಟಪದಲ್ಲಿ ನಿತ್ಯವೂ ಪಾಲ್ಗೊಳ್ಳುವ ಕಾಯಕ ಶಾಂತರಸರದಾಗಿತ್ತು. ಅಷ್ಟೇ ಅಲ್ಲ, ವಚನಗಳನ್ನ ಅಧ್ಯಯನ ಮಾಡಬೇಕು ಅನ್ನುವವರಿಗೆ ವಚನಗಳನ್ನ ಓದಲಿಕ್ಕೆ ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಇನ್ನೂ ಮುಂದುವರಿದು ಜ್ಞಾನಾಕಾಂಕ್ಷಿಗಳು ತಮ್ಮ ಹೃದಯಕ್ಕೆ ನಾಟಿದ ವಚನಗಳ ಪ್ರತಿಗಳು, ಅಂದ್ರೆ ಇವತ್ತಿನ ಮಾತಿನಲ್ಲಿ ಹೇಳೋದಾದ್ರೆ ನಾವು ಜೆರಾಕ್ಸ್ ಕಾಪಿ ಬೇಕಾದ್ರೆ ತಮ್ಮ ಸ್ವಂತದ ನಿತ್ಯ ಅವಲೋಕನಕ್ಕೆ ಬೇಕೆಂದು ತಿಳಿಸಿದರೆ ವಚನ ಭಂಡಾರಿ ಶಾಂತರಸರ ತಂಡ ಅಂತಹ ವಚನಗಳನ್ನ ಪ್ರತಿ ಮಾಡಿಸಿ ಒದಗಿಸುತ್ತಿತ್ತು. ಅಂದರೆ ಇಂದಿನ ಮುದ್ರಣಾಲಯಗಳು ಮಾಡುವಂತಹ ರೀತಿಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ವಚನಗಳನ್ನ ಪ್ರತಿ ಮಾಡಿ ಕೊಡುವುದಕ್ಕೆ ನೇಮಕಗೊಂಡ ಕೆಲವರ ಹೆಸರುಗಳು ಗಣನಾಮ ಸ್ತೋತ್ರ ತ್ರಿವಿಧಿ ಎಂಬ ಗ್ರಂಥದಲ್ಲಿ ನಮಗೆ ಸಿಗ್ತತಿ. ಇದರಲ್ಲಿ ವಚನ ಭಂಡಾರಿ ಶಾಂತರಸರ ಹೆಸರಲ್ಲದೆ ಓಲೆಯ ರಾಮಯ್ಯ ಎನ್ನುವವರ ಹೆಸರು ಕೂಡ ಬರುತ್ತದೆ. ಆ ತ್ರಿಪದಿ ಹೇಗಿದೆ ಅಂದ್ರೆ ರಾಮಯ್ಯ, ಓಲೆಯ ರಾಮಯ್ಯ, ಏಕಾಂತ ರಾಮಯ್ಯ, ಸಿದ್ದರಾಮಯ್ಯ, ಮೈದುನ ರಾಮಯ್ಯ, ನನಗೆ ಕೃಪೆಯಾಗು, ಶಾಂತಯ್ಯ, ಓಲೆಯ ಶಾಂತಯ್ಯ, ಗಿರುಗಟ್ಟಿ ಶಾಂತಯ್ಯ, ಕೋಲಾ ಶಾಂತಯ್ಯ, ಯೋಗೀಶ ಶಾಂತಯ್ಯ, ನನಗೆ ಕೃಪೆಯಾಗು ಅಂತಕ್ಕಂತಹ ತ್ರಿಪದಿಯ ಅನುಸಾರವಾಗಿ ಶಾಂತರಸರು ವಚನಗಳ ಭಂಡಾರದ ಮುಖ್ಯಸ್ಥರಾದರೆ ಈ ಓಲೆಯ ರಾಮಯ್ಯ ಅವರ ಸಹಾಯಕ ಅಧಿಕಾರಿ ಆಗಿರಬಹುದು. ಈ ನಿಟ್ಟಿನಲ್ಲಿ ಅನುಭವ ಮಂಟಪದ ಗ್ರಂಥ ಭಂಡಾರವನ್ನ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಸಾರ್ವಜನಿಕ ಗ್ರಂಥಾಲಯ ಅಂತ ನಾವು ಕರಿಬಹುದು. ಗ್ರಂಥಾಲಯಗಳ ಇತಿಹಾಸವನ್ನ ಅವಲೋಕಿಸಿದ್ರೆ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ನಿನಿವೆಯಲ್ಲಿದ್ದಂತಹ ಒಂದು ಗ್ರಂಥಾಲಯ, ಕ್ರಿಸ್ತಪೂರ್ವ 3ನೇ ಶತಮಾನದ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾ ಮಹಾಗ್ರಂಥಾಲಯವಾಗ್ಲಿ, ಕ್ರಿಸ್ತಪೂರ್ವ 2ನೇ ಶತಮಾನದ ಟರ್ಕಿಯ ಪರ್ಗಮನ್ ಗ್ರಂಥಾಲಯವಾಗ್ಲಿ, ಕ್ರಿಸ್ತ ಶಕ 2ನೇ ಶತಮಾನದ ಟರ್ಕಿಯ ಸೆಲ್ಸಸ್ ಗ್ರಂಥಾಲಯವಾಗ್ಲಿ ಎಲ್ಲ ವರ್ಗದವರಿಗೂ ಮುಕ್ತವಾಗಿರ್ಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಇವುಗಳಲ್ಲಿ ಬಹುತೇಕ ಗ್ರಂಥಾಲಯಗಳು ಕೇವಲ ರಾಜಕುಮಾರರಿಗೆ ಮಾತ್ರ ಸೀಮಿತವಾಗಿದ್ವು. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಆರಂಭವಾಗಿ 12ನೇ ಶತಮಾನದವರೆಗೆ ಅಸ್ತಿತ್ವದಲ್ಲಿದ್ದಂತಹ ನಮ್ಮ ದೇಶದ ನಲಂದಾ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಶಾಸ್ತ್ರಜ್ಞರು, ವಿದ್ಯಾರ್ಥಿಗಳು ಮತ್ತು ಬೌದ್ಧ ಭಿಕ್ಷುಗಳು ಗ್ರಂಥಾಲಯವನ್ನ ಬಳಸಬಹುದಾಗಿತ್ತೇ ವಿನಃ ಸಾಮಾನ್ಯ ನಾಗರಿಕರಿಗೆ ಮುಕ್ತ ಪ್ರವೇಶ ಅಲ್ಲಿ ಇರಲಿಲ್ಲ. ಆದ್ದರಿಂದ ಅನುಭವ ಮಂಟಪದ ಈ ಗ್ರಂಥ ಭಂಡಾರವನ್ನ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಸಾರ್ವಜನಿಕ ಗ್ರಂಥಾಲಯ ಅಂತ ಅಂದು ನಾವು ನಿಸ್ಸಂದೇಹವಾಗಿ ಕರಿಬಹುದು. ಹಾಗೆಯೇ ಇದರ ಮುಖ್ಯಸ್ಥರಾದಂತಹ ಈ ಶಾಂತರಸರನ್ನ ಮೊಟ್ಟ ಮೊದಲ ಗ್ರಂಥಪಾಲಕರಾಗಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿ ಅಂತಕ್ಕಂತಹ ಮಾತನ್ನ ನಾವು ಹೇಳ್ಬಹುದು. ಇದರ ಬಗ್ಗೆ
ಅನುಭವ ಮಂಟಪದ ಬಗ್ಗೆ 1932ರಲ್ಲಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ದಿ ಆರ್ಟ್ ಆಫ್ ಲಿಂಗಾಯತ್ ರಿಲಿಜಿಯನ್ ಅಂತಕ್ಕಂತಹ ಒಂದು ಪುಟ್ಟ ಪುಸ್ತಕವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಬರೆದು ಅವರು ಪ್ರಕಟಿಸಿದ್ರು. ಈ ಗ್ರಂಥದಲ್ಲಿ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ, ಅದನ್ನ ಸ್ಥಾಪಿಸಿದ ಬಸವಣ್ಣ, ಅಧ್ಯಕ್ಷ ಪದವಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಅಲ್ಲಮ ಪ್ರಭುದೇವರು, ಚರ್ಚೆಯಲ್ಲಿ ಭಾಗವಹಿಸಿದ ಶರಣರ ಆದಿಯಾಗಿ 770 ಜನ ಅಮರ ಗಣಗಳೆಂದು ಕರೆಯಲ್ಪಡುವ ಶರಣರು ಭಾಗವಹಿಸಿ ಸಂವಾದ ರೂಪದಲ್ಲಿ ವಚನ ರಚಿಸಿದ ವಿಷಯಗಳನ್ನ ಅವರ ಗ್ರಂಥದಲ್ಲಿ ಉಲ್ಲೇಖಿಸ್ತಾರೆ. ಈ ಅನುಭವ ಮಂಟಪದ ಎಲ್ಲ ವಿಚಾರಗಳನ್ನ ಅವರು ತಿಳಿಸ್ತಾರೆ ಆ ಗ್ರಂಥದಲ್ಲಿ. ಸೊ ಈ ಗ್ರಂಥವನ್ನ ಓದಿದಂತಹ ಕಲಬುರ್ಗಿಯ ಕಪಟರಾಳ ಕೃಷ್ಣರಾಯರು ಅನುಭವ ಮಂಟಪದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಈ ಕಪಟರಾಳ ಕೃಷ್ಣರಾಯರು ಗುಲ್ಬರ್ಗಾ ಜಿಲ್ಲೆ ಜೀವರ್ಗಿ ತಾಲೂಕಿನ ಆಲಗಡಲಿ ಅಂತಕ್ಕಂತಹ ಗ್ರಾಮದವರು. ವೃತ್ತಿಯಲ್ಲಿ ನ್ಯಾಯವಾದಿಗಳಾಗಿದ್ರು, ಪ್ರವೃತ್ತಿಯಲ್ಲಿ ಕನ್ನಡ ಹೋರಾಟಗಾರರಾಗಿದ್ರು, ಗಾಂಧೀಜಿಯವರ ಅನುಯಾಯಿಗಳಾಗಿದ್ರು. ಆ ಬಗ್ಗೆ ನಮಗೆಲ್ಲ ವಿಶೇಷ ಅವ್ರ ಬಗ್ಗೆ ಗೌರವನೇ ಇದೆ. ಆದರೆ 12ನೇ ಶತಮಾನದಲ್ಲಿ ಈ ಬಸವಣ್ಣನವರಿಂದ ಅನುಭವ ಮಂಟಪ ರಚನೆಯಾಗಿದ್ದು ಶುದ್ಧ ಸುಳ್ಳು. ಇದು 16ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯರು ಊಹೆಯಿಂದ ಅನುಭವ ಮಂಟಪ 12ನೇ ಶತಮಾನದಲ್ಲಿತ್ತೆಂದು ಶೂನ್ಯ ಸಂಪಾದನೆ ಎಂಬ ಗ್ರಂಥವನ್ನ ರಚಿಸಿದ್ದಾರೆ ಅಂತಂದು ವಿವಾದಾತ್ಮಕವಾಗಿ 1944ರ ಜನವರಿ ತಿಂಗಳ ಜಯಂತಿ ಅಂತಕ್ಕಂತಹ ಒಂದು ಪತ್ರಿಕೆಯಲ್ಲಿ ದೀರ್ಘವಾದ ಲೇಖನವನ್ನ ಬರೀತಾರೆ. ಕೃಷ್ಣರಾಯರು ಈ ಲೇಖನದಲ್ಲಿ ಎತ್ತಿದ್ದಂತಹ ಹಲವಾರು ಆಕ್ಷೇಪಣೆಗಳಿಗೆ ಸಮರ್ಥವಾಗಿ ಉತ್ತರ ನೀಡಿ ಅನುಭವ ಮಂಟಪದ ಐತಿಹಾಸಿಕ ಅಸ್ತಿತ್ವದ ಬಗ್ಗೆ ಆಧಾರ ನೀಡುವುದಕ್ಕೆ ಆಗಿನ ಯಾವೊಬ್ಬ ಲಿಂಗಾಯತ ಸಾಹಿತಿಗಳು ಮುಂದೆ ಬರಲಿಲ್ಲ. ಸಾಹಿತಿಗಳು ಇದ್ರು, ಆದ್ರೆ ಮುಂದೆ ಬರಲಿಲ್ಲ. ಕೃಷ್ಣರಾಯರ ಅನುಭವ ಮಂಟಪದ ಊಹೆ ವಚನ ಸಾಹಿತ್ಯಾಸಕ್ತರಿಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಯಿತು. ಅಂತಿಮವಾಗಿ ಶ್ರೀ ಬಸವನಾಳರ ವಿನಂತಿಯ ಮೇರೆಗೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಕಪಟರಾಳ ಕೃಷ್ಣರಾಯರ ಎಲ್ಲ ಆಕ್ಷೇಪಣೆಗಳಿಗೆ 4 ಸಮರ್ಥವಾದ ಸಂಶೋಧನಾ ಲೇಖನಗಳನ್ನ ಬರೆದು ಜಯ ಕರ್ನಾಟಕ ಪತ್ರಿಕೆಯ 1944ರ ಮಾರ್ಚ್ ತಿಂಗಳಿನಿಂದ ಜೂನ್ ತಿಂಗಳವರೆಗಿನ ಸಂಚಿಕೆಯಲ್ಲಿ ಅವುಗಳನ್ನ ಪ್ರಕಟಿಸಿದ್ರು. ಚೆನ್ನಪ್ಪನವರ ಈ ಸಂಶೋಧನಾತ್ಮಕವಾದ ಉತ್ತರಗಳಿಂದ 12ನೇ ಶತಮಾನದಲ್ಲಿ ಅನುಭವ ಮಂಟಪವಿತ್ತೆಂಬ ಐತಿಹಾಸಿಕ ಸತ್ಯವನ್ನ ಕೃಷ್ಣರಾಯರು ಒಪ್ಪಿಕೊಂಡ್ರು. ಈ ಇಬ್ಬರು ವಿದ್ವಾಂಸರ ಚರ್ಚೆಗಳಿಂದ ಮೂಡಿ ಬಂದ ಸಂಶೋಧನಾ ಗ್ರಂಥವೇ ಅನುಭವ ಮಂಟಪದ ಐತಿಹಾಸಿಕತೆ ಎಂಬ ಶೀರ್ಷಿಕೆಯಲ್ಲಿ ಅದು ಪ್ರಕಟ ಆಯಿತು. ಈ ಗ್ರಂಥ ಹೊರಬಂದು ಇಲ್ಲಿಗೆ 81 ವರ್ಷ ಆದರೂ ಕೂಡ ಇದಕ್ಕೆ ವಿರುದ್ಧವಾದ ಲೇಖನಗಳು ಮತ್ತು ಟೀಕೆಗಳು ಇಲ್ಲಿ ತನಕ ನಮಗೆ ಬಂದಿಲ್ಲ. ತೀರಾ ಇತ್ತೀಚೆಗೆ ಮೊನ್ನೆ ಈಗ 2-3 ತಿಂಗಳ ಕೆಳಗೆ ಉಡುಪಿ ಮೂಲದ ವೀಣಾ ಬನ್ನಂಜೆ ಅಂತಕ್ಕಂಥವ್ರು ಅವರೊಬ್ರು ಟೀಕೆ ಮಾಡಿದ್ರು. ಸೊ ಕಪಟರಾಳ ಕೃಷ್ಣರಾಯರು ಅವತ್ತು ಈ ಟೀಕೆಯನ್ನ ಮಾಡದೆ ಹೋಗಿದ್ದಿದ್ರೆ ಪ್ರಾಯಶಃ ಒಂದು ರೀತಿಯಲ್ಲಿ ಅವ್ರು ಟೀಕೆ ಮಾಡಿದ್ದೇ ಅನುಕೂಲ ಆಯ್ತು. ಕಾರಣ ನಾವಿವತ್ತು ಎದೆ ತಟ್ಕೊಂಡು ಅನುಭವ ಮಂಟಪ ಇತ್ತು, ಅಲ್ಲಿ ಗ್ರಂಥ ಭಂಡಾರ ಇತ್ತು, ಅದರ ಮುಖ್ಯಸ್ಥರು ಶಾಂತರಸರಾಗಿದ್ರು ಅಂತಕ್ಕಂಥದ್ದನ್ನ ನಾವು ಧೈರ್ಯದಿಂದ ಹೇಳ್ಬಹುದು. ಅಂತಹ ಒಂದು ಸಂಶೋಧನಾತ್ಮಕ ಲೇಖನಗಳನ್ನ ಬರೆದಂತಹ ಕೀರ್ತಿ ಉತ್ತಂಗಿ ಚೆನ್ನಪ್ಪರದು. ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಅನುಭವ ಮಂಟಪ ಇದ್ದಿದ್ದು ಸತ್ಯವಾದದ್ದು ಮತ್ತು ಅನುಭವ ಮಂಟಪದ ಅಂಗ ಸಂಸ್ಥೆಯಾಗಿ ಈ ಗ್ರಂಥ ಭಂಡಾರ ಇದ್ದಿದ್ದು, ಅದರ ಮುಖ್ಯಸ್ಥರಾಗಿ ಶಾಂತರಸರು ಕರ್ತವ್ಯವನ್ನ ನಿರ್ವಹಿಸಿದ್ರು ಅನ್ನೋದನ್ನ ನಾವು ನಿಸ್ಸಂದೇಹವಾಗಿ ಹೇಳ್ಬಹುದು ಅಂತಕ್ಕಂತಹ ಮಾತನ್ನ ಹೇಳ್ತಾ, ಇಂದಿನ ವಚನ ಭಂಡಾರ ಅಥವಾ ಗ್ರಂಥ ಭಂಡಾರದ ಶಾಂತರಸರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನನಗೆ ಉಪನ್ಯಾಸ ನೀಡಲಿಕ್ಕೆ ನಮ್ಮನ್ನ ಆಹ್ವಾನಿಸಿದಂತಹ
ನಮ್ಮ ತಂಡದ ಮುಖ್ಯಸ್ಥರಾದಂತಹ ಚೈತನ್ಯದ ಚಿಲುಮೆ ಅಂತಿರ್ತಕ್ಕಂತಹ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ನಮ್ಮ ಅಕ್ಕನ ಅರಿವು ತಂಡದ ಎಲ್ಲ ಶರಣೆಯರುಗಳಿಗೆ ಮತ್ತು ಈ ಆನ್ಲೈನ್ ಉಪನ್ಯಾಸ ಮಾಲಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಶರಣರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಒಂದು ಅರ್ಥಪೂರ್ಣವಾದಂತಹ ಉಪನ್ಯಾಸವನ್ನ ಸುಲಲಿತವಾಗಿ ನಮ್ಮ ಮುಂದೆ ಸಾದರಪಡಿಸಿದಂತ ಸ್ನೇಹಿತ ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಉಪನ್ಯಾಸದ ಆರಂಭದಲ್ಲಿ ಅದರ ಪೀಠಿಕೆ ಎಷ್ಟೊಂದು ಸುದೀರ್ಘವಾಗಿ ವಚನ ಸಾಹಿತ್ಯದ ಉಳಿವು, ವಚನ ಸಾಹಿತ್ಯದ ಅಸ್ತಿತ್ವ, ಅಸ್ಮಿತೆ, ವಚನ ಸಾಹಿತ್ಯದ ಪ್ರಬುದ್ಧತೆ, ಪ್ರಚಲಿತತೆಯನ್ನ ಹೇಳ್ತಾ ಇಂಗ್ಲೆಂಡ್ ಮತ್ತು ಐರೋಪ್ಯ ರಾಷ್ಟ್ರದೊಳಗೆ ಬಸವಣ್ಣ ಮತ್ತು ಶರಣರ ಮಹತ್ವವನ್ನ ಹೇಳಿ, ಅವ್ರ ಮೂಲತಃ ಶಾಂತರಸರು ಬ್ರಾಹ್ಮಣರು, ಚಂದಿಮರಸ, ಶಾಂತರಸ, ಸಕಲೇಶ ಮಾದರಸ, ಶಿವಲಿಂಗ ಮಂಚಣ್ಣ, ಮೇಲ್ವರ್ಗದ ಜನರು ಕೂಡ ಇವತ್ತು ನಾನು ಎಷ್ಟೋ ಸಲ ಹೇಳ್ತೀನಿ, ನಾವು ವಿರೋಧಿಸಬೇಕಾದದ್ದು ಬ್ರಾಹ್ಮಣ್ಯವನ್ನು, ಬ್ರಾಹ್ಮಣರನ್ನಲ್ಲ. ನಾವು ವಿರೋಧಿಸಬೇಕಾಗಿದ್ದು ಪೌರೋಹಿತ್ಯವನ್ನ, ಪುರೋಹಿತರನ್ನಲ್ಲ. ಹಿಂಗಾಗಿ ಬಸವಣ್ಣನ ಜೊತೆಗೆ ಮೇಲ್ವರ್ಗದ ಬ್ರಾಹ್ಮಣರು ಕೂಡ ಈ ವಚನ ಚಳುವಳಿಗೆ ದೊಡ್ಡ ಪ್ರಮಾಣದೊಳಗೆ ಪಾಲ್ಗೊಂಡಿದ್ರು ಅಂತಕ್ಕಂಥದ್ದು ಸಕಲೇಶ ಮಾದರಸ, ಶಾಂತರಸರ ವಚನ. ಶಾಂತರಸರಿಗೆ ಬಹಳ ನೋವು. ಯಾವಾಗ ಅವ್ರ ಕಣ್ಮುಂದೆ ಲಕ್ಷಾಂತರ ವಚನಗಳನ್ನ ಸುಡಲಿಕ್ಕೆ ಸೋಮಿದೇವ ಆಜ್ಞೆ ಮಾಡ್ತಾನ, ಅವಾಗ ಒಳಗೆ ಖುಷಿಪಟ್ಟು ಈ ಸನಾತನಿಗಳು, ವೈದಿಕರು, ಜಾತಿವಾದಿಗಳು, ಮೂಲಭೂತವಾದಿಗಳು ವಚನಗಳನ್ನು ಸುಡ್ತಾ ಇದ್ದಾರಲ್ಲ, ಅವಾಗ ಅದ ಒಂದು ವೇಳೆ ಶಾಂತರಸರು ವಚನ ಭಂಡಾರವನ್ನ ಸರಿಯಾಗಿ ಸಂಗ್ರಹಿಸಿ ಶೇಖರಣೆ ಮಾಡಿದ್ರೆ, ನಾನು ಡಾಕ್ಟರ್ ಗುಂಜಾಳ ಅವ್ರ ಜೊತೆಗೆ, ಅವರು ಗುಂಜಾಳರೊಬ್ಬರು ಲೈಬ್ರರಿಯನ್, ಅವ್ರನ್ನ ಕೇಳ್ತಿದ್ದೀನಿ, ಶಾಂತರಸರ ಅವ್ರು ಎಷ್ಟು ಚಂದ ಹೇಳ್ತಿದ್ರು, ಕಣ್ಣು ಮುಂದೆ ಕಟ್ಟುವ ಹಾಗೆ ಹೇಳ್ತಿದ್ರು. ನಾವ್ ಏನು ಕ್ರೊನಾಲಜಿಕಲ್ ಅಂತೀವಲ್ಲ, ಹಂಗೆ ಸ್ಥಳಕಟ್ಟಿನ ವಚನಗಳನ್ನ ಯಾರಾದರೂ ವರ್ಗೀಕರಣ ಮಾಡಿದ್ರೆ ಅದನ್ನ ಮೊದಲು ಶಾಂತರಸರು ಮಾಡೋರು. ಒಂದ್ ವೇಳೆ ಮಾಡದಿರ್ಲಿಲ್ಲ ಅಂದ್ರೆ ಶಾಂತರಸರು ಏನಾದ್ರು ವಚನ ಕಟ್ಟುಗಳನ್ನ ಶಟಸ್ಥಲ ವಚನ ಕಟ್ಟು ಅಂತ ಹೇಳಿ ನಾವ್ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಅದು ನಿಜಕ್ಕೂ ಕೂಡ ಶಟಸ್ಥಲಕ್ಕೆ ಮಹತ್ವ ಬರ್ತಿರ್ಲಿಲ್ಲ ಅಂತಕೊಂಡು ಹೇಳಿದ್ರು. ಹೀಗಾಗಿ ನನಗೆ ಆ ಶಾಂತರಸರ ಬಗ್ಗೆ ನನ್ನದೇ ಆದಂತ ಒಂದು ಗೌರವ, ಅಭಿಮಾನ ಮತ್ತು ಭಕ್ತಿ ಇತ್ತು. ಅದನ್ನ ಡಾಕ್ಟರ್ ಮಂಜುನಾಥ್ ಸರ್ ಬಹಳ ವಿಭಿನ್ನವಾಗಿ, ಬಹಳಷ್ಟು ಸುದೀರ್ಘವಾಗಿ ತೆಗೆದುಕೊಂಡು ಹೇಳಿದ್ರು. ಹೀಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನು ಹೇಳ್ಬೇಕು ಸರ್ ನಿಮಗೆ? ಮಂಜುನಾಥ್ ಸರ್. ಸರ್ ಏನಾದ್ರು ಮಾತಾಡ್ಬೇಕಾ? ಭೀಮಾಶಂಕರ್ ಸಿಂಧಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಭೀಮಾಶಂಕರ್ ಸರ್ ಏನಾದ್ರು ಮಾತಾಡ್ಬೇಕಾ? ಸರ್ ನಮ್ಗ ಬಸವಸ್ತ್ರ ತ್ರಿವಿಧಿ ಅದ್ರದ್ದು ನಾವು ನಮ್ಗೆ ಬೇಕಾಗ ಸರ್ ಸ್ವಲ್ಪ ನಾನು ಕಳ್ಸಿಕೊಡ್ತೀನಿ. ರಾಜೇಶ್ ತಳಂಗಿ ಅವರಿಗೆ ನಿಮಗೆ ಕಳ್ಸಿಕೊಡ್ತೀನಿ ಸರ್. ಹಿಂಗಾಗಿ ವಚನ ಸಾಹಿತ್ಯದ ಒಂದು ಮೇರು ಶಿಖರ ಶಾಂತರಸರು. ಈ ವಚನ ಕಟ್ಟುಗಳನ್ನ ಸರಿಯಾಗಿ ವರ್ಗೀಕರಿಸಿ ಶಟಸ್ಥಲ ವಚನಗಳು, ತದನಂತರ ಬಸವೋತ್ತರ ಕಾಲದೊಳಗ ಹೆಚ್ಚಿನ ವಚನಗಳು ಅಂತೇಳಿ, ಅಂದ್ರೆ ಶಟಸ್ಥಲ ಕಟ್ಟಿನೊಳಗ ಸ್ಥಳಕಟ್ಟಿನ ನಿಲುಕಲಾರದಂತ, ಅದು ಹತ್ತಕ್ಕೆ ಮಿಗಿಲಾರದಂತ ವಚನಗಳನ್ನ 15-16ನೇ ಶತಮಾನದೊಳಗೆ ಹೆಚ್ಚಿನ ಸಂಕಲನ ಮಾಡಿದಾಗ ಹೆಚ್ಚಿನ ವಚನಗಳು ಅಂತಿಟ್ರು. ಅದು ಬಹುಶಃ ಎಷ್ಟು ನೋವಾಯ್ತು ಅಂದ್ರೆ, ಹೆಚ್ಚಿನ ವಚನದೊಳಗ ಶಟಸ್ಥಲ ವಚನಗಳ ಆಶಯಗಳ ಜೊತೆಗೆ ಇನ್ನಿತರ ಬೇರೆ 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 ಸಂಗತಿಗಳು ಸೇರಿಕೊಂಡು ಆ ಕಾಲಘಟ್ಟದೊಳಗೆ ಶೂನ್ಯ ಸಂಪಾದನೆ, ಆ ಕಾಲಘಟ್ಟದೊಳಗೆ ವಚನ ಸಂಕಲನ, ಇವೆಲ್ಲ ನಡೆದಾಗ ಬಹುಶಃ ನಮಗೆ ಗೊತ್ತಿರೋದು ವಚನ ಸಂಪುಟದೊಳಗೆ ಕೃತಕ ವಚನಗಳು, ಪ್ರಕ್ಷಿಪ್ತ ವಚನಗಳು, ಖೋಟ ವಚನಗಳು ಸೇರಿಕೊಂಡು ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ. ಹೀಗಾಗಿ ಈ ಶುದ್ಧೀಕರಣ, ವಚನಗಳ ಶುದ್ಧೀಕರಣ ಸಂಬಂಧದೊಳಗೆ ಬೇರೆ ಬೇರೆ ಆಯಾಮದಿಂದ, ಬೇರೆ ಬೇರೆ ಆಕಾರಗಳಿಂದ ವಚನಗಳನ್ನ ಸಂಗ್ರಹಿಸ್ತಕ್ಕಂಥ ಕಾರ್ಯವನ್ನು ನಡಿಬೇಕು. ಅಲ್ಲಿ ರಪಟಾದಿಗಳು ಅಂತ ಬರ್ತಾವ, ರಪಟಾದಿಗಳು, ಅವುಗಳನ್ನ ಗುರುತಿಸಿ
ಅವುಗಳನ್ನ ಸಂಗ್ರಹಿಸಿ ಅಲ್ಪ ಸ್ವಲ್ಪ ತಿದ್ದುಪಡಿ ಮಾಡ್ತಕ್ಕಂಥದ್ದು ಒಂದಲ್ಲದ್ದು. ಎರಡನೇದು, ನೇರವಾಗಿ ಸಂಸ್ಕೃತ ಉಕ್ತಿಗಳನ್ನ, ಅದು ಸುಭಾಷಿತ ಇರಬಹುದು ಅಥವಾ ವೇದ ಆಗಮ ಉಪನಿಷತ್ತುಗಳ ಉಕ್ತಿಗಳನ್ನ ಅನಗತ್ಯವಾಗಿ, ಅಲ್ಲಿ ಅಗತ್ಯ ಅಂತಲ್ಲ, ಕನ್ನಡದ ಅರ್ಥಗಳನ್ನ ಕೊಟ್ಟ ಮೇಲೆ ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ, ಅದು ಅರ್ಥ ಇಲ್ಲ ಅಂದ್ರೆ ಆ ರೀತಿಯಾಗಿ ಸೇರಿಸಿಕೊಂಡಂತ ಕೆಲ ಅಥವಾ ಬಹುತೇಕ ವಚನಗಳನ್ನು ಇವತ್ತು ಒಂದು 100ರಿಂದ ಒಬ್ಬೊಬ್ಬ ವಚನಕಾರ, ಬಸವಣ್ಣನ ವಚನದಾಗ 100-150 ವಚನಗಳು, ಸಿದ್ದರಾಮರ ವಚನದಾಗ ಒಂದು 100-200 ವಚನಗಳು, ಚನ್ನಬಸವಣ್ಣ ಮತ್ತು ಪ್ರಭುದೇವರ ವಚನದೊಳಗ ಈ ಕೊಟ್ಟಿ ವಚನಗಳು, ಕಲಬೆರಕೆ ವಚನಗಳು ಸೇರ್ಲಿಕ್ಕೆ ಕಾರಣ ಅಂತಂದ್ರೆ ಅವರ ಮೂಲ ಆಶಯ ಸಿದ್ಧಾಂತಗಳನ್ನು ವಿರೂಪಗೊಳಿಸ್ತಕ್ಕಂಥ ಕೆಲಸವನ್ನ ವೈದಿಕರು, ಸನಾತನಿಗಳು, ಜಾತಿವಾದಿಗಳು ಮಾಡಿದ್ರು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ಜಿ ವಿ ಮಂಜುನಾಥರು ಬಹಳ ಪರಾಮರ್ಶೆ ಮಾಡ್ತಾ 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 ಬಸವಣ್ಣನ ಸಮಕಾಲೀನರು ಅಂತಕ್ಕಂಥದ್ದು. ಯಾಕಂದ್ರೆ ಬಹಳ ಜನ ಒಂದು ಹುಚ್ಚು ಹವ್ಯಾಸಕ್ಕೆ ತೊಡಗಿಸ್ಕೊಂಡಾರ. ದೇವರದಾಸಿಮಯ್ಯ ಅಥವಾ ಜೇಡರದಾಸಿಮಯ್ಯ, ಆಮೇಲೆ ಕೆಂಬಾವಿ ಬೋಗಣ್ಣ, ಇವರೆಲ್ಲರೂ ಬಸವ ಪೂರ್ವ ಯುಗದವರು ಅಂತ ತಿಳ್ಕೊಂಡು, ಜೇಡರ ಶಂಕರದಾಸಿಮಯ್ಯ ಇವರೆಲ್ಲರೂ ಬಸವ ಪೂರ್ವ ಯುಗದ ಶರಣರು ಅಂತ ತಿಳ್ಕೊಂಡು ಸಂಶೋಧನೆ ಮಾಡಿ PhD ತಗೊಂಡವರು. ಆದ್ರೆ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರು ಬಸವಕಾಲೀನ ವಚನಕಾರ, ಅದರ ವಚನದೊಳಗಿರ್ತಕ್ಕಂಥ ಶಾಂತರಸರ ವಚನದೊಳಗೆ ಬಸವಣ್ಣನ ಉಲ್ಲೇಖ ಹೇಳಿ ಇವು ಬಸವಣ್ಣನ ಸಮಕಾಲೀನರು ಅಂತಕ್ಕಂಥದ್ದನ್ನು ಅತ್ಯಂತ ನವಿರಾಗಿ ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ಅವರಿಗೆ ನಾನು ಮೊದಲಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೇನೆ. ಆರಂಭದಲ್ಲಿ ಮಾತೋಶ್ರೀ ಪ್ರೊಫೆಸರ್ ಶಾರದಾ ಪಾಟೀಲರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಕೇಳ್ಕೊಂಡು. ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಇಲ್ಲ ಮಾತಾಡ್ರಿ ನೀವು. ವಚನ ಭಂಡಾರಿ ಶಾಂತರ ಸರ್ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟರು. ಮತ್ತೆ ಅನುಭವ ಮಂಟಪದ ಅಸ್ತಿತ್ವದ ಬಗ್ಗೆ ಕೂಡ ಬಹಳ ನಿಖರವಾದಂತಹ ಮಾಹಿತಿಯನ್ನ ಉತ್ತಂಗಿ ಅವರು ಕೊಟ್ಟಂತಹ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿಪಡಿಸಿದರು. ಆಮೇಲೆ ಆ ವಿಷಯವಾಗಿ ನಡೆದಂತಹ ವಿವಾದವನ್ನು ಕೂಡ ಅವರು ಪ್ರಸ್ತಾಪಿಸಿದರು. ಬಹಳ ಒಳ್ಳೆ ಉಪನ್ಯಾಸ. ಮತ್ತೆ ಈ ನಂತರದ ಕಾಲದ ಬ್ರಿಟಿಷ್ ಒಂದು ಲೈಬ್ರರಿಗಳು ಬಹಳ ಬಗ್ಗೆನೂ ಅವರು ಬಹಳ ಚೆನ್ನಾಗಿ ಮಾತನಾಡಿದರು. ಮತ್ತೆ ಸಾಕಷ್ಟು ಸುಮಾರು 65 ವಚನಗಳು ವಚನ ಭಂಡಾರಿ ಶಾಂತರಸರು ಬರೆದಂಥವು. ಅದರಲ್ಲಿ ಬಹಳ 1-2-3 ವಚನಗಳು ಅವರು ಕಲ್ಯಾಣದ ಕ್ರಾಂತಿಯ ಬಗ್ಗೆನೂ ಬರೆದಂತಹದ್ದು, ಕಲ್ಯಾಣದ ನಂತರದ ವಿದ್ಯಮಾನಗಳನ್ನು ಕೂಡ ಬರೆದಂತಹ ಒಂದು ಅಯ್ಯ ಗುರುವೆಂಬ ಅರ್ಚಕನು ತಂದು ಎನಗಿಷ್ಟ ಕಟ್ಟಲಿಕ್ಕೆ ಹಂಗ ನೂಲ ಕೊರಳಲ್ಲಿ ಹಾಕಿ ಕಟ್ಟಿಕೋ ಎಂದನು. ಆಮೇಲೆ ಮುಂದುವರ್ತಾ ಅವರು ಕಲ್ಯಾಣ ಹಾಳಾಯಿತು, ಭಂಡಾರ ಸೂರೆ ಹೋಯಿತು, ನಿರ್ವಚನವಾಯಿತು, ಶಾಂತ ಸಂತೋಷಿಯಾದ ಅನ್ನುವಂತಹದ್ದು ಈ ವಚನ ಸಂಪುಟದ 3ನೇ ವಚನ. ಇದು ಕಲ್ಯಾಣದ ಬಗ್ಗೆ ನಮಗೆ ಒಂದು ಅವಾಗಿನ ಸ್ಥಿತಿಗತಿಯನ್ನ ಕಟ್ಟಿಕೊಡ್ತದೆ. ಹಾಗೆ ಮತ್ತೆ ಅದ್ವೈತದ ಒಂದು ವಚನ, ಅಲ್ಲಿ ಇಲ್ಲಿ ಎಂಬುದಕ್ಕೆ ಎಲ್ಲಿಯೂ ನೀನೆ ಬಳ್ಳಿ ಚಿಗಿತು ಮರನ ನೆಮ್ಮಿ ಎಲ್ಲವೂ ಮುಸುಕಿದಂತೆ ಮೂಲದ ಎರವನರಿತು ಅನ್ನುವಂತಹ ವಚನ. ಅದು ಅದ್ವೈತದ ವಚನ. ನಾನು ನೀನು ಬೇರೆಯಲ್ಲ, ಆತ್ಮ ಪರಮಾತ್ಮ ಬೇರೆಯಲ್ಲ ಅನ್ನುವಂತಹದನ್ನ ಬಹಳಷ್ಟು ವಚನಗಳು ಅಲ್ಲಮರಂತೆ ಬೆಳಗಿನ ವಚನಗಳು, ಅಲ್ಲಮರ ಪ್ರಭಾವವನ್ನು ನಾವು ಬಹಳ ಅವರ ವಚನಗಳಲ್ಲಿ ಕಾಣ್ತೀವಿ. ಹಾಗೆ ಒಂದು ಬೆಳಗಿನ ವಚನ, ಆಡಿನ ಕೋಡಿನ ತುದಿಯ ಇಂಬಿನಲ್ಲಿ 3 ತೋಳದ ಅಗಡ ಘನವಾಯಿತು ಅನ್ನುವಂತಹ ಒಂದು ವಚನದೊಳಗ ಅಲ್ಲಮರ ದಟ್ಟ ಪ್ರಭಾವವನ್ನ ಅವರ ಮೇಲೆ ಇರುವಂತಹದನ್ನು ನಾವು ಕಾಣ್ತೀವಿ. ಹಾಗೆ ಆತ್ಮ ನಿಸ್ಸಂಗತ್ವದ ಎರವು ಅಂತ ಹೇಳ್ತಾರೆ ಒಂದು ವಚನದಲ್ಲಿ. ಮತ್ತೆ ಸುಮಾರು 65 ವಚನಗಳು ದಲ್ಲಿ ಬಹಳಷ್ಟು ವಚನಗಳು ಬೆಳಗಿನ ವಚನಗಳೇ ಬಹಳಷ್ಟು. ಕೆಲವು ವಚನಗಳು ನೇರವಾಗಿ ಓದಿದ್ರೆ ಅರ್ಥ ಆಗುವಂತಹವು, ಇನ್ನು ಕೆಲವು ವಚನಗಳು ಬಹಳ ಕ್ಲಿಷ್ಟಕರವಾದಂತಹ ವಚನಗಳು. ಇಂಥ ಎಲ್ಲಾ ವಚನಗಳನ್ನ ನಮಗೆ ಕಟ್ಟಿಕೊಟ್ಟು 65 ವಚನಗಳ ಮುಖಾಂತರ ವಚನ ನಮ್ಮ
ಗುರುಲಿಂಗ ಜಂಗಮ ಹಾಗೂ ಅಷ್ಟಾವರಣ ಷಟ್ಸ್ಥಳಗಳ ಬಗ್ಗೆ ನಾವು ಮಾಹಿತಿಯನ್ನ ಅವರ ವಚನಗಳಲ್ಲಿ ಕಾಣ್ತೀವಿ. ಇಂಥ ಒಬ್ಬ ಅವರಿಂದನೇ ವಚನ ಸಾಹಿತ್ಯ ಉಳಿತು ನಮ್ಮ ತನಕ. ನಮಗೇನು ಅಳಿದುಳಿದ ವಚನ ಸಾಹಿತ್ಯ ನಮಗೇನು ಲಭ್ಯವಿದೆ ಅದು ಆ ಲಭ್ಯವಾದಂತಹ ವಚನ ಸಾಹಿತ್ಯ ಅವರಿಂದನೇ ಉಳಿದು ಬಂತು. ವಚನ ಕಟ್ಟುಗಳು ಈಗಲೂ ನಾವು ಕಾಣ್ತೀವಿ. ಇನ್ನೂ ಅಲ್ಲಲ್ಲಿ ಇನ್ನೂ ನಮ್ಮ ಕಣ್ಣಿಗೆ ಗೋಚರವಾದಂತಹ ವಚನ ಕಟ್ಟುಗಳು ಇನ್ನೂ ಎಲ್ಲೆಲ್ಲೋ ಇದಾವೆ. ನಮ್ಮಲ್ಲೇ ಗ್ರಂಥಾಲಯದೊಳಗೆ ಇದಾವೆ, ಇಲ್ಲಿ ನಮ್ಮ ಶಿವಮೊಗ್ಗ ಮಂದಿರದ ಗ್ರಂಥಾಲಯದೊಳಗು. ಹಾಗೆ ಬಹಳಷ್ಟು ಶಾಂತರಸರು ವಚನ ಭಂಡಾರಿ ಹೆಂಗ ಒಬ್ಬ ಲೈಬ್ರರಿಯನ್ನ ಯಾವ ವಚನ ಪುಸ್ತಕಗಳನ್ನ ಬಹಳ ಒಂದು ಸುಂದರವಾಗಿ ಬಹಳ ನಿಖರವಾಗಿ ಅವುಗಳ ಸಂಖ್ಯೆ ಕೊಟ್ಟು ಎಲ್ಲ ನಾವು ಹೇಳಿದ ಇದು ಹೆಂಗ ಸಿಕ್ಬಿಡ್ತೈತಿ. ಆಗ ಈಗಂತೂ ನಾವು ಆನ್ಲೈನ್ ಒಳಗ ಇದನ್ ಮಾಡ್ಬಿಟ್ಟಿರ್ತಾರೆ ಎಲ್ಲ. ಆ ರೀತಿ ಅಷ್ಟೇ ಶಿಸ್ತುಬದ್ಧವಾಗಿ ವಚನಗಳನ್ನ ಸಂರಕ್ಷಣೆ ಮಾಡಿ ವಚನ ಸಾಹಿತ್ಯವನ್ನ ಉಳಿಸಿ ಕೊಟ್ಟಂತಹ ಶಾಂತರಸರಿಗೆ ನಾವು ವಚನ ಭಂಡಾರಿ ಶಾಂತರಸರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಅಂತ ಹೇಳ್ತಾ, ನಾನು ಹೊರಗಡೆ ಇರುವುದರಿಂದ ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಕ್ಷಣದೊಳಗೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಧನ್ಯವಾದಗಳು ಅವರೇ. ಈಗ ಮತ್ತೆ ಯಾರಾದ್ರು ಮಾತಾಡ್ತಾರಾ? ಡಾಕ್ಟರ್ ಹನುಮಾಕ್ಷಿ ಗೋಗಿ ಮೇಡಮ್. ಹನುಮಾಕ್ಷಿ ಗೋಗಿ ಮೇಡಮ್. ಮೇಡಮ್ ಮಾತಾಡ್ರಿ. ಸರ್ ಮಾತಾಡಿದ್ರಿ? ಹಾ ಮಾತಾಡ್ರಿ. ನಾನು ನಿಂಗಮ್ಮ ಪತಂಗಿ ಅಂತ. ಶಿವ ಮಾತಾಡ್ರಿ. ಮಾತಾಡ್ರಿ ಅವರ ಮಾತಾಡ್ರಿ. ನಿಂಗಮ್ಮ ಮಾತಾಡ್ರಿ. ಈವರೆಗೆ ಅತ್ಯಂತ ಮಾರ್ಮಿಕವಾಗಿ ಈ ಶರಣ ವಚನ ಭಾಂಡಾರಿ ಶಾಂತರಸರನ್ನ ಕುರಿತು ಬಹಳ ಚೆನ್ನಾಗಿ ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಒಂದು ಉಪನ್ಯಾಸವನ್ನ ಮಂಡಿಸಿದ್ರು. ಕೇಳಿ ಬಹಳ ಖುಷಿ ಆಯ್ತು. ಯಾಕಂದ್ರ ಈ ಒಂದು ಶರಣರ ಅನುಭವ ಎಂಥದಾದ್ರೂ ಮನದ ಮೈಲಿಗೆಯನ್ನು ತೆಗೆಯುವಂತಹ ಒಂದು ಯೋಗ್ಯತೆ ಐತೆ ಅನ್ನೋದಕ್ಕ ಎಷ್ಟೋ ವಚನಗಳಿವೆ. ಅದರೊಳಗೆ ಸೂಕ್ತವಾದಂತಹ ಕೆಲವು ವಚನಗಳನ್ನ ಆರಿಸ್ಕೊಂಡು ಹೇಳಿದ್ರು. ಹಾಗೂ ಈ ಶಾಂತರಸರ ಜೊತೆಗೆ 12 ಜನ ಈ ವಚನ ಭಾಂಡಾರಿಗಳು ಇದ್ರು ಅನ್ನೋದು ನಮಗ ಗೊತ್ತಿರ್ಲಿಲ್ಲ. ಮತ್ತ ಅಷ್ಟೇ ಅಲ್ಲ, ವಚನದ ಕಟ್ಟುಗಳಿಗೆ ಕವಳಿಗೆ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಇನ್ನೂ ಒಂದು ಹೆಸರದ ಅನ್ನೋದನ್ನು ಕೂಡ ನನ್ಗೆ ಬಹಳ ಖುಷಿ ಕೊಡ್ತು. ಹಾಗೆಯೇ ಇಲ್ಲಿ ಶಾಂತರಸರು ಹೇಳಿದಂತಹ ಒಂದು ಅವರ ಅಂದ್ರೆ ಅವರು ಬರೀ ವಚನಗಳನ್ನ ಹೇಳೋದಲ್ಲ, ಹೇಳೋದ್ರ ಜೊತೆಗೆ ಬರೆಯುವುದೇನಿತ್ತಲ್ಲ ಅದು ಅತ್ಯಂತ ಜವಾಬ್ದಾರಿಯುತ ಕೆಲಸ. ಆ ಜವಾಬ್ದಾರಿಯುತ ಕೆಲಸವನ್ನ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳ ನಡುವೆ ನಿಂತು ಅತ್ಯಂತ ಈ ಒಂದು ಲೆಕ್ಕಾಚಾರದ ಮೇಲೆ ಅಂದ್ರೆ ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತಹ ಷಟ್ಸ್ಥಳಗಳಲ್ಲಿ ಜೋಡಿಸಿ ಬರೆಯುವುದು ಅಷ್ಟು ಸುಲಭವಾಗಿರ್ಲಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಈಗ ಸಹಜವಾಗಿ ಅದ್ರ ಜೊತೆಗೇನೆ ಅವ್ರು ಹೇಳಿದ್ರು, ಇಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಈ ಒಂದು ತ್ರಿವಿಧ ಲಿಂಗಗಳಿಗೂ ಸಹಿತ ಭಿನ್ನತೆಯನ್ನ ತೋರಿ ಈ ವಚನಗಳನ್ನ ಕ್ಲಾಸಿಫೈ ಮಾಡಿದ್ರು, ವರ್ಗೀಕರಣ ಮಾಡಿದ್ರು ಅನ್ನುವಂಥದ್ದೇನು ಕೇಳಿದ್ರು. ಆಮೇಲೆ ಜೊತೆಗೆ ಒಂದು ಸೆಂಟೆನ್ಸ್ ಅವ್ರು ಜೋಡಿಸಿದ್ರಿ. ಏನಂದ್ರೆ, ಅಂದಿನ ಶರಣರು ಶಿವಲೋಕದಂತೆ ಅನುಭವಿಸ್ತಿದ್ರು, ಅನುಭವ ಮಂಟಪದ ಒಂದು ಇರುವಿಕೆ ಏನಂತ ಹೇಳಿದ್ದು ಬಹಳಷ್ಟು ರೋಮಾಂಚನ ತಂದು ಕೊಡ್ತು ನನಗಂತೂ. ಅದಕ್ಕಾಗಿ ಅವರಿಗೆ ನಾನು ವಿಶೇಷವಾದಂತಹ ಒಂದು ಪ್ರಣಾಮಗಳನ್ನ ಅರ್ಪಿಸುವೆ. ಮತ್ತು ವಚನಗಳನ್ನ ಕುರಿತು ಅವರು ಇಷ್ಟು ಚಂದ ಹೇಳಿದ್ರಲ್ಲ, ವಚನ ಅನ್ನುವಂತಹದ್ದು ಕೇವಲ ಒಂದು ಶಬ್ದ ಸಂಗ್ರಹವಲ್ಲ, ಅದು ಆತ್ಮದ ಪ್ರತಿಧ್ವನಿ. ಹಾಗೂ ಅದು ಬರೀ ಇತಿಹಾಸ ಅಲ್ಲ, ನಾಟಕ ಅಲ್ಲ, ವಿಮರ್ಶೆ ಅಲ್ಲ, ಭವಿಷ್ಯವಲ್ಲ, ಛಂದಸ್ಸಲ್ಲ, ಅದು ಅನುಭವದ ಪರಮ ಸತ್ಯ. ಹಾಗೂ ಜೀವನಾಮೃತವಂದ ಬೀಜ ಅನ್ನುವಂಥದ್ದು ಏನ್ ಹೇಳಿದ್ರಲ್ಲ, ಅದು ಬಹಳಷ್ಟು ಖುಷಿ ಕೊಟ್ಟಂತಹ ಮಾತು. ಹಾಗೂ ಅವರು ಬಯಲು ಅನ್ನುವಂತಹದ್ದನ್ನೇ ಅಂದ್ರೆ ಬಯಲು ಅನ್ನುವುದಕ್ಕ ಮತ್ತೊಂದು ಅರ್ಥವಾದಂತಹ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಅನ್ನುವಂತಹ ಒಂದು ಈ ವಚನದ ಒಂದು ಶೀರ್ಷಿಕೆಯನ್ನ ತಮ್ಮ ಒಂದು ವಚನಾಂಕಿತವನ್ನು ಇಟ್ಕೊಂಡು 65 ವಚನಗಳನ್ನ ಬರೆದು ಅತ್ಯಂತ
ಏನು ಅರ್ಥಗರ್ಭಿತವಾಗಿ ಜೊತೆಗೆ ಒಂದು ಗುರುತ್ವವನ್ನು ಹೊಂದಿದಂತಹ ವಚನಗಳು ಶಾಂತರಸರ ವಚನಗಳಾಗಿದ್ವು ಅಂತ ಹೇಳ್ತಾ, ಹಾಗೂ ವಿಶ್ವದ ಮೊಟ್ಟ ಮೊದಲ ಗ್ರಂಥ ಪಾಲಕರವರಾಗಿ ಅನುಭವ ಮಂಟಪದ ಒಂದು ಹಿರಿಮೆಯನ್ನು ಹೆಚ್ಚಿಸಿದ್ರು. ಹಾಗೂ ಮತ್ತೆ ಹೇಳಿದ್ರು ಅವರು ಟರ್ಕಿ, ಈಜಿಪ್ತ ಮತ್ತು ಈ ನಾಳಂದಗಳಿಗಿಂತ ನಮ್ಮ ಅನುಭವ ಮಂಟಪ, ನಮ್ಮ ಶರಣರ ಅನುಭವ ಮಂಟಪ ಹೇಗೆ ಶ್ರೇಷ್ಠ ಮಟ್ಟದ್ದಾಗಿತ್ತು ಅನ್ನುವಂಥದ್ದು ಹೇಳುದ್ರೊಳಗ ಅವರು ನಿಜಕ್ಕೂ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಅವರಿಗೆ ವಿಶೇಷವಾದಂತಹ ಆ ವಿವಾದಗಳನ್ನು ಸಹಿತ ಅವರು ಬಿಡಿಸಿ ಬಿಡಿಸಿ ಹೇಳಿ ಸಂಶೋಧನಾತ್ಮಕವಾದಂತಹ ಈ ಉಪನ್ಯಾಸವನ್ನ ಕೊಟ್ಟಿದ್ದಕ್ಕೆ ಮಂಜುನಾಥ್ ಸರ್ ಅವರಿಗೂ ಹಾಗೂ ಉಳಿದೆಲ್ಲ ನನ್ನ ಶರಣ ಬಂಧುಗಳಿಗೂ ಅನನ್ಯ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಅವರೇ. ಈಗ ಸಿದ್ದಪ್ಪ ಪಡ್ನಾಡ್ ಸರ್. ಸರ್ ಮಂಜುನಾಥ್ ಸರ್ ಉಪನ್ಯಾಸ ಬಹಳ ಸುಂದರವಾಗಿತ್ತು. ಆಗಿನ ಕಾಲಕ್ಕೆ ವಚನಗಳನ್ನ ಹೆಂಗ ರಕ್ಷಣೆ ಮಾಡಿ ಇಡ್ತಿದ್ರು, ಅವುಗಳನ್ನ ಸಾಮಾನ್ಯರಿಗೆ ಹೆಂಗ ತಲುಪಿಸ್ತಿದ್ರು, ಅವ್ರು ಹೆಂಗ ಓದ್ತಿದ್, ಅವ್ರಿಗೆ ಲಿಕ್ಕಿ ಅವುಗಳನ್ನ ಬರೆದಕ್ಕಿಸಿಂದ ಅವುಗಳನ್ನ ವಚನಗಳನ್ನ ಮತ್ತ ಅವುಗಳನ್ನ ಪ್ರತಿ ಮಾಡಿ ಮತ್ತೆ ಬೇರೆ ಬೇರೆ ಸ್ಥಳಕ್ಕೆ ಹೆಂಗ್ ಕಳಿಸ್ತಿದ್ರು. ಮತ್ತ ಅದೇ ಸಂದರ್ಭದೊಳಗೆ ಕೃಷ್ಣರಾವ್ ಕಪಟಕರ್ ಅನ್ನೋರು ಅನುಭವ ಮಂಟಪ ಇಲ್ಲದನ್ನ ಅವರು ಬರೆದ್ರು. ಅದಕ್ಕೆ ಉತ್ತರವಾಗಿ ಉತ್ತಂಗಿ ಚೆನ್ನಪ್ಪನವರು ಬರೆದು ಅಂತ ಸುಂದರವಾದ ವಿಚಾರವನ್ನ ಬಹಳ ಹೇಳಿದ್ರು. ಇದು ಎಷ್ಟು ಉಪಯುಕ್ತ ನೋಡ್ರಿ. ಅನುಭವ ಮಂಟಪ ಇಲ್ಲ ಅಂತ ಅನ್ನೋದನ್ನು ವಾದಿಸೋದಕ್ಕೆ ಇವು ಎಲ್ಲ ಉತ್ತರ ಬಂದು, ಮತ್ತು ಶಾಂತರಸರ ಕಾಲಕ್ಕೆ ವಚನಗಳನ್ನ ಅವರು ಶಟಸ್ಥಲದ ವಚನಗಳನ್ನಾಗಿ ಕಟ್ಟುಗಳನ್ನಾಗಿ ಮಾಡಿದ್ರು. ಮತ್ತ ಅವ್ರದೇ ಒಂದು ವಚನ ಅಲೇಖನಾಥ ಅಂತ ಎಂತ ಇದು ನೋಡ್ರಿ, ಅವ್ರ ವಚನದ ಒಂದು ಇದು ಕೊಡೋದಕ್ಕೆ ಆ ಅಲೇಖನಾಥ ಅಂತ ಕೊಟ್ರು. ಅದು ಇಂಥವೆಲ್ಲ ಸುಂದರವಾದ ವಿಚಾರಗಳು ಬಹಳ ಚಲೋ ಒಳ್ಳೆ ವಿಚಾರಗಳು ಮೂಡಿ ಬಂದು ಬಹಳ ಕೇಳಲಾಕ ಬಹಳ ಅಪಾಯಮಾನವಾಗಿತ್ತು. ಇಂಥ ಸುಂದರವಾದಂಥ ಉಪನ್ಯಾಸಗಳು ಮೇಲೆ ಮೇಲೆ ಮೂಡಿ ಬರಲಿ ಅಂತ ಹಾರೈಸ್ತೇವೆ. ನಿನ್ನೆ ಉಪನ್ಯಾಸ ಆದ್ರೆ ನಾನು ಒಂದ್ ಸ್ವಲ್ಪ ಬೇಗನೆ ಲೆಫ್ಟ್ ಆದೆ. ನಮ್ಮ ಬಿರಾದರ್ ಸರ್ದು ಒಂದು ಕಡೆ ಉಪನ್ಯಾಸ ಇತ್ತು, ಅದನ್ನ ಕೇಳೋ ಸಲುವಾಗಿ ಹೋದೆವು. ಅದರ ಸಲುವಾಗಿ ನಾನು ಸ್ವಲ್ಪ ಬೇಗನೆ ಲೆಫ್ಟ್ ಆದೆ. ನಿನ್ನೆ ಉಪನ್ಯಾಸನು ಬಹಳ ಚೆನ್ನಾಗಿತ್ತು. ಮತ್ತೆ ಉಳಿದದ್ದನ್ನು ನಾನು ಯೂಟ್ಯೂಬ್ನಾಗ ಕೇಳ್ತೀನಿ ಅಂತನ್ನುವಂತ ಮಾತು ಹೇಳಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಶರಣ. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಹನುಮಾಕ್ಷಿಗೆ ಹೋಗಿ ಮೇಡಮ್. ಮೇಡಮ್ ಮಾತಾಡ್ರಿ. ಎಲ್ಲರಿಗೂ ಶರಣ. ಇವತ್ತು ಮಂಜುನಾಥ್ ಸರ್ ಮಾತಾಡಿದ್ದು ಬಹಳ ಉತ್ಕೃಷ್ಟವಾದಂತಹ ಉಪನ್ಯಾಸಗಳಲ್ಲಿ ಒಂದಾಗಿತ್ತು. ನಮಗೆ ಇದುವರೆಗೂ ಈ ವಚನಕಟ್ಟುಗಳು ತಾಳೆಗರಿ ಗ್ರಂಥಗಳಲ್ಲಿ ಸಿಗ್ತವೆ, ತಾಳೆಗರಿಗಳಲ್ಲಿ ಸಿಗ್ತವೆ, ಈ ಕಾಗದ ಹಸ್ತಪ್ರತಿಗಳು ಸಿಗ್ತವೆ ಅನ್ನೋದು ಮಾತ್ರ ಗೊತ್ತಿತ್ತು. ಆದ್ರೆ ಅವುಗಳನ್ನ ಯಾವ ರೀತಿ ಅನುಭವ ಮಂಟಪದಲ್ಲಿ ಆದಂತಹ ಈ ಸಂವಾದದೊಳಗಾದಂತಹ ವಚನಗಳನ್ನ ಸಂಗ್ರಹಿಸ್ತಾ ಇದ್ರು, ಅದನ್ನ ಯಾರಿಗೆ ತೋರಿಸ್ತಾ ಇದ್ರು, ಹೇಗೆ ಅವುಗಳನ್ನ ಸಂಗ್ರಹಿಸಿ ಇಡ್ತಾ ಇದ್ರು ಅನ್ನುವಂತಹ ವಿವರಗಳು ನಮಗೆ ಗೊತ್ತಿರ್ಲಿಲ್ಲ. ಈ ಗ್ರಂಥ ಭಾಂಡಾರಿ ಶಾಂತರಸರು ಅವುಗಳನ್ನ ಯಾವ ರೀತಿ ಬರ್ಕೊಳ್ತಿದ್ರು ಅಂದ್ರೆ, ಬರೀಲಿಕ್ಕೆ ಸಾಧ್ಯ ಇಲ್ಲದವ್ರ ಕಡೆಯಿಂದ ಅವರೇ ಕುತ್ಕೊಂಡು ಕೇಳಿ ಬರ್ದು ಅದನ್ನ ಬಸವಣ್ಣವ್ರಿಗೆ ತೋರಿಸಿ, ನಂತರ ಚನ್ನಬಸವಣ್ಣವ್ರಿಗೆ ತೋರಿಸಿ, ಆಮೇಲೆ ಅದನ್ನ ತಾಳೆಗರಿಗಳಲ್ಲಿ ಬರೆದು ಅವುಗಳನ್ನ ಇಡ್ತಾ ಇದ್ರು ಅನ್ನುವಂತಹ ವಿಷಯ ನನಗೆ ತುಂಬಾ ಹೊಸ್ತು. ಅದ್ರ ಜೊತೆಗೆ ಈಗಾಗ್ಲೇ ನಾವು ನಾಗಾವಿ ಶಾಸನದೊಳಗೆ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಗಾವಿಯೊಳಗೆ ಒಂದು ಗ್ರಂಥ ಭಾಂಡಾರ ಇತ್ತು. ಆ ಗ್ರಂಥ ಭಾಂಡಾರದೊಳಗೆ 6 ಜನ ಗ್ರಂಥ ಭಾಂಡಾರಿಗರಿದ್ರು ಅನ್ನುವಂತಹ ಶಾಸನದ ಉಲ್ಲೇಖಗಳನ್ನ ನಾವು ನೋಡ್ತೇವೆ. ಅದು ಹೆಚ್ಚು ಕಡಿಮೆ ಈ ಬಸವಾದಿ ಪ್ರಮಥರ ಕಾಲಕ್ಕೆ ಸಂಬಂಧಿಸೇ ಬರ್ತದೆ. ಅದು 1100 ಸುಮಾರಿಗೆ ಬರುವಂತಹ ಶಾಸನ ಅದು. ಆ ಶಾಸನದಲ್ಲಿ ಆ ವಿವರಗಳಿದ್ರೂ ಕೂಡ ಆ ಗ್ರಂಥ ಭಾಂಡಾರ ಕೇವಲ ಘಟಿಕಾ ಸ್ಥಾನವಾಗಿದ್ದಂತಹ ನಾಗಾವಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಉಪಯೋಗವಾಗ್ತಾ ಇತ್ತೆ ಹೊರತು ಜನಸಾಮಾನ್ಯರಿಗೆ ಅಲ್ಲಿ ಪ್ರವೇಶ ಇರ್ಲಿಲ್ಲ ಅನ್ನೋದು ನಮಗೆ ಅರ್ಥವಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಮಂಜುನಾಥ್ ಅವರು ಹೇಳಿದ ಹಾಗೆ ಒಂದು ಸಾರ್ವಜನಿಕ ಗ್ರಂಥ ಭಾಂಡಾರ ಅನ್ನುವಂಥದ್ದು ಮೊದಲ ಬಾರಿಗೆ ಇದ್ದದ್ದು ಬಸವ ಕಲ್ಯಾಣದಲ್ಲಿ ಅನ್ನುವಂಥದ್ದು ತುಂಬಾ ಉಪಯುಕ್ತವಾದಂತಹ ಒಂದು ಮಾಹಿತಿ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಅವರನ್ನ ನಾನು ಅಭಿನಂದಿಸ್ತೇನೆ.
ಶರಣಾರ್ಥಿಗಳು. ಸರ್ ಮಾತಾಡ್ರಿ ಮಾತಾಡ್ಬೋದ್ರಿ? ಮೇಡಮ್ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ದಿವಸ ಡಾಕ್ಟರ್ ಮಂಜುನಾಥ್ ಸರ್ ಅವರು ಅದ್ಭುತವಾದ ಅತ್ಯಂತ ಎಳೆಯಾಗಿ ಶಾಂತರಸರ ಬಗ್ಗೆ ನಮಗೆಲ್ಲ ತಿಳಿಸಿಕೊಟ್ಟರು. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ನೋಡ್ರಿ, ಅವರು 65 ವಚನ ರಚಿಸಿದ್ದಾರೆ. ಹಾಗೆ ಅನುಭವ ಮಂಟಪ ಇತ್ತಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಶಾಂತರಸ ಗ್ರಂಥ ಭಂಡಾರದ ಮುಖ್ಯಸ್ಥರಂತ ಹೇಳಿದರು. ಅದು ನಿಜ. ಆದ್ರೆ ಉತ್ತಂಗಿ ಚೆನ್ನಪ್ಪ ಅವರ ಕಾರ್ಯ ಅತ್ಯಂತ ಶ್ಲಾಘನೀಯವಾದದ್ದು. ಮತ್ತೆ 12 ಜನರು ಇದ್ರು. ಶಾಂತರಸ, ಶಿವಲಿಂಗ ರಸ, ಚಂದಿಮ ರಸ, ಎಲ್ಲ ಸಿದ್ಧರಸ, ಹೀಗೆಲ್ಲಕ್ಕೂ ಕೊನೆಯಲ್ಲಿ ರಸ ಅಂತ ಯಾಕೆ ಬಂದಿದೆ ಅಂತ ನನಗೆ ಅನುಮಾನ. ಮೇಡಮ್ ಅರಸದ ಸಂಯುಕ್ತ ಪದ ರೀ ಮೇಡಮ್. ರಸ ಅಲ್ರಿ ಅದು, ಅರಸ, ಸಿದ್ಧರಸ, ಶಾಂತರಸ. ಸರಿ, ಗೊತ್ತಾಯ್ತು. ಶಿವಲಿಂಗ ಹೌದು ಹೌದು ಸರಿ, ಇದೊಂದು ನನಗೆ ಕ್ಲಿಯರ್ ಆಯ್ತು ಸರ್, ಅದಕ್ಕೆ ಕೇಳ್ಬೇಕಾಗಿತ್ತು. ಆಮೇಲೆ ಗುಂಜಾಳ ಅವರು ಇಲ್ಲಿ ಗ್ರಂಥಾಲಯದಲ್ಲಿ ಇದ್ದಾರೆ, ನಮ್ಮ ಬೆಳಗಾವದಲ್ಲಿ ಶಿವಬಸವನಗರದಲ್ಲಿ. ಅವಾಗ ಅಲ್ಲಿರುವಂತ ಅಜ್ಜ ಅವರು ಸಿದ್ದರಾಮೇಶ್ವರ ಸ್ವಾಮಿಗಳು ನಮಗೆ ಆ ಕಟ್ಟುಗಳನ್ನ ಮತ್ತೆ ಪುನರ್ ಡಿಜಿಟಲ್ ಆಗಿ ಮಾಡಿದ್ರು. ಆ ಕಾರ್ಯಕ್ಕೆ ನಾನು 1 ವಾರ ಅಥವಾ 2 ವಾರವರೆಗೂ ನಾನು ಅಲ್ಲಿ ಕೆಲಸ ಮಾಡಿದ್ದು. ಅದೊಂದು ನನಗೆ ಹೆಮ್ಮೆಯ ವಿಷಯವಾಗಿದೆ. ಆ ಕಟ್ಟುಗಳನ್ನ ಮುಟ್ಟಕ್ಕೆ ಒಂದೊಂದು ಇಷ್ಟು ಸೂಕ್ಷ್ಮವಾಗಿದ್ದು ರೀ. ನಾವು ಕೇಳಿದೀವಿ ಹಂಗ ಟಿವಿಯಲ್ಲಿ ಮತ್ತೆ ಗ್ರಂಥದಲ್ಲಿ ನೋಡಿದ್ವಿ. ಆದ್ರೆ ಸ್ವತಃ ನಾವು ಅದನ್ನ ಮುಟ್ಟಿ ನೋಡ್ಬೇಕಾದ್ರೆ ಎಷ್ಟು ಸಂತೋಷ ಆಯ್ತು ಅಂತಂದ್ರ ನನಗೆ ತುಂಬಾ ಹೆಮ್ಮೆ ಅನಿಸ್ತು. ಅಂತ ಕಾರ್ಯವನ್ನ ನಾ ಮಾಡಿದೀನಿ. ಅಜ್ಜ ಅವ್ರು ನಮಗ್ ಬಹಳ ಅನುಕೂಲ ಮಾಡಿಕೊಟ್ರು. ಎಲ್ಲ ಊಟ ತಿಂಡಿ ಅಲ್ಲೇ ಇದ್ರು. ಬೇರೆ 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 ಕಡೆಯಿಂದೆಲ್ಲ ಬಂದಿದ್ರು. ಸುಮಾರು 15-20 ದಿವಸಗಳ ಕಾಲ ಎಲ್ಲರೂ ವಚನ ಕಟ್ಟುಗಳನ್ನ ಮಾಡ್ತಾ ಇದ್ರು. ಮತ್ತೆ ಅವನ್ನೆಲ್ಲ ಡಿಜಿಟಲ್ ಆಗಿ ಮಾಡಿದ್ರು. ಎಷ್ಟು ಸೂಕ್ಷ್ಮದ ನಡುನು ಎಲ್ಲಾ ಸಣ್ಣ ಸಣ್ಣ ತೂತುಗಳು ಬಿದ್ದಿದ್ದವ್ರಿ. ಅವನ್ನೆಲ್ಲ ಚೆನ್ನಾಗಿ ಹೊಸದಾಗಿ ಮಾಡಿದ್ರು. ಹೀಗೆ ದಾವಣಗೆರೆಯಲ್ಲಿ ನಡೀತು, ಧಾರವಾಡದಲ್ಲಿ ನಡೀತು, ಇಲ್ಲಿ ನಡೀತು. ಡಾಕ್ಟರ್ ಮಂಜುನಾಥ್ ಸರ್ ಅವರು ಎಲ್ಲವನ್ನು ವಚನ ಭಂಡಾರದ ಬಗ್ಗೆ, ಶಾಂತರಸರ ಬಗ್ಗೆ, ಅವ್ರ ವಚನಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು. ಮತ್ತು ಈ ಸ್ಥಳಕಟ್ಟಿನ ವಚನವನ್ನ ಶಾಂತರಸರು ಮಾಡಿದ್ರಂತ ಗೊತ್ತಾಯ್ತು. ಮತ್ತ ಅವರ ಅಂಕಿತ ನಾಮ ಬಹಳ ಚೆನ್ನಾಗಿದೆ. ಹೀಗೆ ಇನ್ನೂ ಅವರ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಉಪನ್ಯಾಸ ನೀಡಲಿ ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಡಾಕ್ಟರ್ ಹನುಮಾಕ್ಷಿ ಮತ್ತೆ ಅರೇಂಜ್ ಮಾಡಿದ್ರು, ಮಾತಾಡ್ರಿ. ಒಂದು ವಿಷಯದ ಬಗ್ಗೆ ನಾನು ವಿವರಣೆಯನ್ನ ಮಂಜುನಾಥ್ ಅವರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಈ ತಾಳೆಗರಿಗಳ ಕಟ್ಟುಗಳಲ್ಲಿ ವಚನಗಳನ್ನ ಬರೆದಿಡ್ತಾ ಇದ್ರು ಅನ್ನುವಂಥ ಮಾತನ್ನ ಅವ್ರೇನೋ ಹೇಳಿದ್ರು. ಆದ್ರೆ ತಾಳೆಗರಿಗಳನ್ನ ಯಾವ ರೀತಿ ಅವರು ಬರವಣಿಗೆಗಾಗಿ ತಯಾರು ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ನಮ್ಮ ಈ ಕೇಳುಗರಿಗೆ ಹೇಳಿದ್ರೆ ಹೆಚ್ಚು ಉಚಿತ ಆಗ್ತಿತ್ತೇನಂತ ನನಗೆ ನಾನು ಕೊಡ್ತೀನಿ ಇದಕ್ಕೆ. ಉಳುಮೆ ನಿಮ್ಗೆ ಗೊತ್ತ, ನೀವು ಇತ್ತೀಚೆಗೆ ಹೋದಂತ ಸಿಂಧನೂರ ಊರ ಹತ್ರ ಉಳಿಮೇಶ್ವರ ಅಥವಾ ಉಳಿಮೇಶ್ವರ ಆತ ತಾಡೋಲೆಗಳನ್ನ ತಯಾರು ಮಾಡ್ತಿದ್ರು. ಅವ್ರ ತಾಡೋಲೆಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಯ ಆತನ ವಚನಗಳಲ್ಲಿ ಕೂಡ ಕಂಡು ಬಂದಿದೆ. ಹಿಂಗಾಗಿ ಆ ತಾಡೋಲೆಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಬೇರೆ, ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನ ಶಾಂತರಸರು ಮಾಡಿದ್ರು. ಮತ್ತೆ ಯಾರಿಗಾದ್ರೂ ತಮ್ಮ ಅಭಿಪ್ರಾಯ ಹೇಳ್ತಿದ್ರೆ ಪ್ರೊಫೆಸರ್ BM ಬಿರಾದರ್ ಸರ್. ಈಶಪ್ರಭು ಅಂಗಡಿ ಸರ್, ಡಾಕ್ಟರ್ ಕಸ್ತೂರಿ ದಳವಾಯಿ. ಆ ತಾಡೋಲೆಗಳ ಬಗ್ಗೆ ಅವರು ಬರ್ದಿರ್ತಾ ಇದ್ರು ಅನ್ನುವಂತಹ ವಿಚಾರ ಕಂಡು ಬರ್ತಾ ಇರೋದ್ರಿಂದ ತಾಡೋಲೆಗಳನ್ನ ತಯಾರು ಮಾಡ್ಕೊಂಡ್ಮೇಲೆ ಯಾವ ರೀತಿ ಅವರು ಕಂಠಪತ್ರದ ಉರುಳು ಕೆಡದ ಒಂದು ಅಗ್ಗಳಿಕೆ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಆ ರೀತಿ ಕಂಠಪತ್ರದ ಮೂಲಕ ಅದನ್ನ ಬರೆದು ಅದ್ರ ಮೇಲೆ ಮಸಿಯನ್ನು ತುಂಬುತ್ತಾ ಇದ್ರು. ಬಹುಶಃ ಶಾಂತರಸರ ಸಂದರ್ಭದಲ್ಲಿ ಈ ರೀತಿ ಕಂಠದಿಂದ ಬರೆದು ಮಸಿಯನ್ನು ತುಂಬುವ ಕೆಲಸವೂ ಕೂಡ ನಡೀತಾ ಇತ್ತು ಅಂತ ಸ್ಪಷ್ಟವಾಗ್ತದೆ. ಅದ್ರ ಬಗ್ಗೆ ಅವರು ವಿವರಣೆ ಕೊಡಬಹುದಾಗಿತ್ತು ಅಂತ ನಾನು ಅನ್ಕೊಂಡಿದ್ದೆ. ಓಕೆ. ಈಗ ಕೊನೆಗೆ ಶರಣು ಸಮರ್ಪಣೆ ಡಾಕ್ಟರ್ ದಾನಮ್ಮ ಜಳಕಿ ಅವ್ರು ಮಾಡ್ಲಿ ಅಂತ ಅವ್ರಲ್ಲಿ ಕೇಳ್ಕೊಂತ ಇದ್ದೀನಿ.
ಡಾಕ್ಟರ್ ದಾನಮ್ಮ ಜಳಕಿ. ಇವತ್ತಿನ 303ನೇ ಗೂಗಲ್ ಉಪನ್ಯಾಸಕ್ಕೆ ಒಂದು ಒಳ್ಳೆಯ ತಯಾರಿಯನ್ನು ಮಾಡಿಕೊಂಡು ನಮ್ಮೆಲ್ಲರಿಗೆ ಅನುಭವವನ್ನು ಉಣಬಡಿಸಿದಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರಿಗೆ ಶರಣಶ್ರೀ ಹಲವಾರು ಪ್ರಶಸ್ತಿಗಳು ಬಂದವು. ಅವ್ರ ಪರಿಚಯ ನಾನು ಹೇಳಲಿಲ್ಲ, ಯಾಕಂದ್ರೆ ಬಹಳಷ್ಟು ಪರಿಚಯಗಳು. ಅವರ ಜಿಲ್ಲಾ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ, ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ, ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸುಗುಣ ಮಲ್ಲೇಶ್ ಬಹಳ ಪೂರ್ಣವಾಗಿ ವಚನ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಈ ಸಂವಾದದೊಳಗೆ ಪಾಲ್ಗೊಂಡಂತ ಡಾಕ್ಟರ್ ಹನುಮಾಕ್ಷಿ ಗೋಗಿ, ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಆಮೇಲೆ ಸಿದ್ದಪ್ಪ ಪಡ್ನಾಡ್ ಸರು, ಇವರೆಲ್ಲರೂ ಕೂಡ, ಆಮೇಲೆ ಅಕ್ಕಮಾದೇವಿ ತೆಗ್ಗಿ, ಇವರೆಲ್ಲರೂ ಕೂಡ ತಮ್ಮ ಅನುಭವಗಳನ್ನ, ಪ್ರಶ್ನೆಗಳನ್ನ ಹಂಚಿಕೊಂಡಿದ್ದಾರೆ. ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕೊನೆಗೆ ವಚನ ಮಂಗಳ ಮಾಡ್ತಕ್ಕಂಥ ವಿದ್ಯಾ ಮಗ್ದೂಮ್ ಅವರಿಗೆ ವಚನ ಅಧ್ಯಯನ ವೇದಿಕೆಯ ಮೂಲಕ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ ಕೊನೆಗೆ ವಿದ್ಯಾ ಮಗ್ದೂಮ್ ಅವರು ವಚನ ಮಂಗಳ ಮಾಡ್ಲಿ ಅಂತ ಅವ್ರು ಕೇಳ್ಕೊಂತಾರೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು, ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು, ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲ ಎಂದು, ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲ ಎಂದು ಆನು ಬಸವಣ್ಣ ಎನ್ನುತ್ತಿದ್ದೆನು, ಕಾಣ ಕಲಿದೇವರ ದೇವ, ಆನು ಬಸವಣ್ಣ ಎನ್ನುತ್ತಿದ್ದೆನು, ಕಾಣ ಕಲಿದೇವರ ದೇವ, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆಯುವುದು. ಶರಣಾರ್ಥಿಗಳು. ಭಕ್ತಿಪೂರ್ವಕ ಶರಣಾರ್ಥಿಗಳು ಅತ್ಯಂತ ಸುಶ್ರಾವ್ಯವಾಗಿ ಹಾಡ್ತಕ್ಕಂಥ ವಿದ್ಯಾ ಮಗ್ದೂಮ್ ಅವರಿಗೆ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಮತ್ತು ಪ್ರತಿ ರವಿವಾರ 11:25 ಇದೇ ಗೂಗಲ್ ಲಿಂಕ್ನ ಮೂಲಕ ವಚನ ಅಧ್ಯಯನ ವೇದಿಕೆಯ ಹಲವಾರು ಗೂಗಲ್ ಉಪನ್ಯಾಸಗಳು ಏರ್ಪಡಿಸ್ತಾ ಇದ್ದಾವೆ. ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ಳ್ರಿ, ಅಜೀವ ಸದಸ್ಯರಾಗ್ರಿ ಮತ್ತು ಪ್ರತಿ ಶನಿವಾರ ಮತ್ತು ರವಿವಾರ ಈ ಗೂಗಲ್ ಉಪನ್ಯಾಸದೊಳಗೆ ಪಾಲ್ಗೊಳ್ಳೋದರ ಮೂಲಕ ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿನ ಎಲ್ಲ ಸುಮಾರು 500 ವಿಡಿಯೋಗಳನ್ನ ತಾವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು.